ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರು ನಮ್ಮನ್ನೆಷ್ಟು ಪ್ರೀತಿಸುತ್ತಾರೆ ಗೊತ್ತಾ? ದೇವರ ಪ್ರೀತಿ ಎಷ್ಟು ಮಾತ್ರವಾದದ್ದು ಎಂಬುದನ್ನು ಗ್ರಹಿಸಿದ್ದೀರಾ? ಆ ದೇವರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವಾಗ, ನೋವುಗಳು ಬರುವಾಗ, ರೋಗಗಳು ಬರುವಾಗ, ಸಾಲಗಳು ಬರುವಾಗ, ಕಣ್ಣೀರು ಬರುವಾಗ, ಏಕಾಂಗಿತನ ಬರುವಾಗ, ಹೀಗೆ ಪ್ರತಿಯೊಂದು ಗಳಿಗೆಯಲ್ಲಿಯೂ ಸೋತು ಹೋಗುವಾಗ, ಮನನೊಂದು ಹೋಗುವಾಗ, ಜೀವನ ಬೇಡ ಎಂದು ಹೇಳುವಾಗ, ಪ್ರಿಯರೇ, ಎಲ್ಲ ಕ್ಷಣದಲ್ಲಿಯೂ ನಿನ್ನ ಸ್ವರವನ್ನ ಕೇಳಿ ನಿನಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಉಂಟು. ಓ ದೇವರ ಮಗನೇ, ಮಗಳೇ, ನಿನ್ನ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಉಂಟು. ಯಾಕೆಂದರೆ ದೇವರು ನಿನ್ನನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ. ದೇವರ ಪ್ರೀತಿ ಅಚಂಚಲವಾದದ್ದು. ನೀನು ಮಾಡುವ ಒಂದೊಂದು ಪ್ರಾರ್ಥನೆಗೆ ಉತ್ತರ ಉಂಟು. ಯಾಕೆಂದರೆ ನಿನ್ನ ದೇವರು ನಿನ್ನ ಮೊರೆಯನ್ನು ಆಲಿಸುವ ದೇವರು, ನಿನ್ನ ಮೊರೆಗೆ ಕಿವಿಗೂಡುವ ದೇವರು. ಕಾರ್ಗತ್ತಲ ಕಣಿವೆಯಲ್ಲಿ ನೀನು ಇರುವಾಗಲೂ ನಿನ್ನನ್ನು ಸಂಧಿಸುವಂತಹ ದೇವರು. ನಿನ್ನ ಮನಸ್ಸಿನ ಭಾರಗಳನ್ನ, ನಿನ್ನ ಮನಸ್ಸಿನ ಏಕಾಂಗಿತನದ ಚಿಂತನೆಗಳನ್ನ, ನಿನ್ನೊಳಗಿರುವಂತಹ ಮೌನದ ವೇದನೆಗಳನ್ನ ಅರಿತಂತಹ ದೇವರು ನಿನ್ನ ಮೊರೆಗೆ ಕಿವಿಗೊಡುವಂತಹ ದೇವರು. ನೋವಿನಲ್ಲಿ ತುಂಬಿರುವ ನಾನು ನೀನು, ಜಜ್ಜಲ್ಪಟ್ಟಿರುವಂತಹ ನಾನು ನೀನು, ನೋವಿನಲ್ಲಿ ಶಿಲುಬೆಯ ಮೇಲೆ ತೂಗುತ್ತಿರುವ ಪ್ರಭು ಯೇಸುವನ್ನ ಕೂಗಿ ಕರೆಯುವಾಗ, ಜಜ್ಜಲ್ಪಟ್ಟವನಾದಂತಹ ಪ್ರಭು ಯೇಸುವಿನ ಮುಂದೆ ನೀನು ಕೂಗಿ ಕರೆಯುವಾಗ, ನೋವಿನಲ್ಲಿರುವ ನಿನ್ನ ಕೂಗನ್ನ, ನೋವಿನಲ್ಲಿರುವಂತಹ ನಿನ್ನ ಪ್ರಭು ನಿರಾಕರಿಸುವನೇ. ನಿನ್ನ ಯೇಸುವಿಗೆ ಗೊತ್ತು ನಿನ್ನ ನೋವು. ಯಾಕೆಂದರೆ ಸ್ವತಃ ನಿನ್ನ ಯೇಸು ನೋವನ್ನು ಅನುಭವಿಸಿದರು. ನಿನ್ನ ಯೇಸುವಿಗೆ ಗೊತ್ತು ನಿನ್ನ ಅವಮಾನ. ಯಾಕೆಂದರೆ ಆ ಅವಮಾನವನ್ನ ಯೇಸು ಅನುಭವಿಸಿದರು. ನಿನ್ನ ನಾಚಿಕೆಗೀಡುತನ ನಿನ್ನ ದೇವರಿಗೆ ಗೊತ್ತು. ಯಾಕೆಂದರೆ ಅವರು ನಾಚಿಕೆಗೆ ಒಳಗಾದರು. ನಿನ್ನನ್ನು ಹಿಡಿದುಕೊಟ್ಟಂತಹ ಅವಶ್ಯ, ಆ ಗಳಿಗೆ ನೋವು ದೇವರಿಗೆ ಗೊತ್ತು. ಯಾಕೆಂದರೆ ಅವರನ್ನು ಸಹ ಹಿಡಿದುಕೊಟ್ಟರು. ನಿನ್ನನ್ನು ವಂಚಿಸಿದವರೆಂಬ ನೋವು ನಿನ್ನಲ್ಲಿದೆಯೇ? ಹೌದು, ಅದು ನಿನ್ನ ದೇವರಿಗೆ ಗೊತ್ತು. ಯಾಕೆಂದರೆ ಅವರು ಸಹ ವಂಚಿಸಲ್ಪಟ್ಟರು. ನೀನು ಏಕಾಂಗಿತನದಲ್ಲಿರುವೆ, ನನಗೆ ಯಾರೂ ಇಲ್ಲ ಎಂಬ ಚಿಂತೆಯೇ, ಈಗೋ ಆ ನಿನ್ನ ಪ್ರಭುವಿಗೂ ಸಹ ಇದೇ ಚಿಂತೆ. ನಾನು ಏಕಾಂಗಿಯಾಗಿದ್ದೇನೆ, ನನಗೆಂದು ಈ ಲೋಕದಲ್ಲಿ ಯಾರೂ ಇಲ್ಲ, ತಲೆ ಇಡಲು ನನಗೆ ಸ್ಥಳವಿಲ್ಲ ಎಂದು ಹೇಳಿದವು. ನೀನು ನಾನು ಅನುಭವಿಸಿದೆಲ್ಲವನ್ನ ಅನುಭವಿಸಿದಂತಹ ದೇವರ ಮುಂದೆ ನಾವಿದ್ದೇವೆ. ನಿನಗೂ ನನಗೂ, ಯೇಸುವಿಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ. ಪಾಪವನ್ನು ಬಿಟ್ಟರೆ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ. ನೀನು ಅನುಭವಿಸಿದೆಲ್ಲವನ್ನ ಯೇಸು ಅನುಭವಿಸಿದರು. ಶಿಲುಬೆಯ ಭಾರವನ್ನು ಹೊತ್ತು, ಅದು ನಮ್ಮ ಪಾಪದ ಭಾರವಾಗಿತ್ತು. ನಮಗಾಗಿ ಪುನರುತ್ಥಾನರಾದರು. ಹೌದು, ಯಾಕೆಂದರೆ ನನ್ನ ಮರಣದ ನಂತರ ನಾನು ಅವರ ಪುನರುತ್ಥಾನದಲ್ಲಿ ಒಂದಾಗುವಂತೆ ನಾನು ಸಹ ಪ್ರಭು ಯೇಸುವಿನೊಡನೆ ಪುನರುತ್ಥಾನ ಹೊಂದುತ್ತೇನೆ ಎಂಬುದಕ್ಕಾಗಿ.
ಮಹಿಮೆಯಲ್ಲಿ ಎದ್ದು ಬಂದರು. ನಾನು ಸಹ ಪಾಪ ಜೀವನವನ್ನು ಬಿಟ್ಟು ಪಾಪ ಜೀವನದಿಂದ ಮಹಿಮೆಯಿಂದ ಎದ್ದು ಬರುವಂತಹ ಸಂಕೇತ. ಹಲ್ಲೆಲೂಯಾ. ನನ್ನ ಸಹೋದರನೇ, ಸಹೋದರಿಯೇ, ನೀನು ಅನುಭವಿಸಿದೆಲ್ಲವನ್ನು ನಿನ್ನ ಯೇಸು ಅನುಭವಿಸಿದರು. ನಿನಗಿಂತ ಹೆಚ್ಚಾಗಿ ನೋವನ್ನು ಅನುಭವಿಸಿದರು. ನಿನಗಿಂತ ಹೆಚ್ಚಾಗಿ ಪ್ರಭು ಯೇಸು ಮನೋವೇದನೆಗೆ ಕಾರಣರಾದರು. ನಿನ್ನಂತೆಯೇ ನನ್ನಂತೆಯೇ ಡಿಪ್ರೆಸ್ ಆದರು. ನಮಗಿಂತ 100 ಪಟ್ಟು ಡಿಪ್ರೆಸ್ ಆದರು ಯೇಸು ಸ್ವಾಮಿ. ರಕ್ತದ ನಾಳಗಳು ಸೀಳಿದವು. ತಲೆಯ ರಕ್ತದ ನಾಳಗಳು ಸೀಳಿ ರಕ್ತ ಹೊರಗೆ ಬಂತಿಲ್ಲ. ಆದರೆ ಪ್ರಭು ಯೇಸುವಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ತಲೆಯಲ್ಲಿ ನುಸುಳಿ ಸತ್ತು ಹೋಗಬೇಕಾಗಿತ್ತು. ಆದರೆ ಅದು ಬೆವರಿನ ಹನಿಗಳಾಗಿ ರಕ್ತನಾಳಗಳು ಅಡಿದು ರಕ್ತವು ಹೊರಹೊಮ್ಮಿತು ಬೆವರಾಗಿ. ನಾನು ನೀವು ಅನುಭವಿಸುವುದೆಲ್ಲವೂ, ಅನುಭವಿಸುತ್ತಿರುವುದೆಲ್ಲವೂ ಸ್ವಲ್ಪ ಮಾತ್ರವೇ. ಆದರೆ ನಿನ್ನ ದೇವರಿಗೆ ಗೊತ್ತು, ನಿನ್ನ ಯೇಸುವಿಗೆ ಗೊತ್ತು ನಿನ್ನ ಅವಶ್ಯಕತೆ. ನಿನ್ನ ದೇವರಿಗೆ ಗೊತ್ತು ನಿನ್ನ ಅವಶ್ಯಕತೆ. ಸ್ವರ್ಗದಿಂದಲೇ ನಿನ್ನನ್ನು ಬಾಗಿ ನೋಡುವಂತಹ ಯೇಸು. ಆದರೆ ನಿನ್ನ ಸ್ವರ, ನಿನ್ನ ಪ್ರಾರ್ಥನೆ ನಿನ್ನ ದೇವರಿಗೆ ಕೇಳಬೇಕಾದರೆ, ನಿನ್ನ ಪ್ರಾರ್ಥನೆಗೆ ಉತ್ತರ ನಿನಗೆ ಬೇಕು ಎಂಬುದಾದರೆ ನೀ ತೆರೆದ ಮನಸ್ಸುಳ್ಳವನಾಗಿ, ಮನಸ್ಸುಳ್ಳವಳಾಗಿ ಇರಬೇಕು. ನಿನ್ನ ನಾಲಿಗೆಯಿಂದ, ಬಾಯಿಂದ ಹೊರಬರುವಂತಹ ದೂಷಣೆಗಳು ಕಡಿವಾಣವಾಗಬೇಕು. ನನ್ನಲ್ಲಿ ನಿನ್ನಲ್ಲಿರುವಂತಹ ವೈರಾಗ್ಯ, ಸೇಡು, ಹಠಮಾರಿತನಗಳು, ಕ್ರೂರತನಗಳು, ಸಮಯ ನೋಡಿ ಸಂಚು ಮಾಡಿ ಕತ್ತರಿಸಿ ಹಾಕುವಂತಹ ಸ್ವಭಾವಗಳು ನಮ್ಮಿಂದ ದೂರವಾಗಬೇಕು. ದೇವರ ಮುಂದೆ ಮಾತ್ರ ಕುಳಿತು ಪ್ರಾರ್ಥಿಸಿ ನಿನ್ನೊಳಗಿರುವಂತಹ, ನನ್ನೊಳಗಿರುವಂತಹ ಕಲ್ಮಶವನ್ನು ತೆಗೆದು ಹಾಕದೆ ಹೋದರೆ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳುವುದಿಲ್ಲ. ಪ್ರಾರ್ಥಿಸಿದೆನೋ ಎಂಬ ಒಂದು ತೃಪ್ತಿ ಅಷ್ಟೇ. ನಾ ದೇವಾಲಯಕ್ಕೆ ಹೋದೆ ಎಂಬ ತೃಪ್ತಿ ಅಷ್ಟೇ. ನಾ ಧ್ಯಾನಕ್ಕೆ ಹೋದೆ ಎಂಬ ತೃಪ್ತಿ ಅಷ್ಟೇ. ಅದು ನಿನ್ನ ಪಾಲಿಗೆ ಮಾತ್ರ ಅತೃಪ್ತಿ. ದೇವರ ಪಾಲಿಗೆ ಅದು ತೃಪ್ತಿಯಲ್ಲ. ದಿನವೆಲ್ಲ ದೂಷಿಸಿ ದೂಷಿಸಿ, ನಿಂದಿಸಿ ನಿಂದಿಸಿ, ನಾನು ಮಾತ್ರ ಸರಿ, ನಾನು ಹೇಳುವುದು ಮಾತ್ರ ಸರಿ ಎಂಬುದಾಗಿ ನನ್ನ ಸ್ವಂತ ಬುದ್ಧಿಯಲ್ಲಿ ನಾನು ಜೀವಿಸಿ ಹೋಗುವಾಗ, ಸೋಲದ ಮನಸ್ಸಿನವನಾಗಿರುವಾಗ, ನನ್ನನ್ನು ನಾನು ತಗ್ಗಿಸಿಕೊಳ್ಳದೆ ಇರುವಾಗ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಆದರೆ ಉತ್ತರ ಸಿಕ್ಕುವುದು ಯಾರಿಂದ? ಈ ಲೋಕದ ಅಧಿಪತಿಯಾದ ಸೈತಾನನಿಂದ. ಯಾಕೆಂದರೆ ನೀ ದೇವರಿಗೆ ವಿರುದ್ಧವಾಗಿ ಮಾಡುವ ಕಾರ್ಯ ಸೈತಾನನಿಗೆ ತುಂಬಾ ಇಷ್ಟ. ಆದ್ದರಿಂದ ಅವನೇನು ಮಾಡುತ್ತಾನೆ? ನೀ ನಿನ್ನಲ್ಲಿರುವ ಕೆಟ್ಟದ್ದನ್ನು ಬಿಟ್ಟು ಪ್ರಾರ್ಥನೆ ಮಾಡದೇ ಇರುವಾಗ ಸೈತಾನನು ತನ್ನ ಸೇವಕನೆಂದು ಆಧರಿಸಿ ನೀ ಕೇಳುವುದನ್ನ ನಿನ್ನ ಮುಂದೆ ತಂದಿಟ್ಟು ನಿನ್ನನ್ನು ಮರಳು ಮಾಡುತ್ತಾನೆ. ಆ ದೇವರು ನನ್ನ ಪ್ರಾರ್ಥನೆ ಕೇಳಿದರು, ಅನ್ಯಾಯ ಮಾಡಿದರು, ಅಕ್ರಮ ಮಾಡಿದರು, ಮೋಸ ಮಾಡಿದರು, ವಂಚನೆ ಮಾಡಿದರು, ದೂಷಿಸಿದರು, ನಿಂದಿಸಿದರು, ಸೇಡು ತೀರಿಸಿದರು, ಹಾಗೆ ತೀರಿಸಿದರು, ಅಹಂಕಾರ ನಾನತ್ವದಲ್ಲಿದ್ದರೂ ಸಹ ಆ ದೇವರು ನನ್ನ ಪ್ರಾರ್ಥನೆ ಎಂದು ಕೇಳಿದರು ಎಂಬ ಚಿಂತನೆ ನಿನ್ನಲ್ಲಿ ಬರುವುದಾದರೆ ನಿನಗೆ ಉತ್ತರ ಕೊಟ್ಟದ್ದು ಸೈತಾನ. ನಿನ್ನಲ್ಲಿ ಕ್ರಿಯೆ ಮಾಡಿದ್ದು ಸೈತಾನ. ಒಂದು ದಿನ ನಾವು ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೆ, ವೇಳಾಂಗಣ್ಣಿಯ ಪುಣ್ಯಕ್ಷೇತ್ರದಲ್ಲಿ. ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಪೂಜೆಯ ಮಧ್ಯಭಾಗದಲ್ಲಿ ತೆಗೆದುಕೊಂಡು ನೀವೆಲ್ಲರೂ ಪೂಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಎಂದು ಗುರುಗಳು
ಯೇಸುವಿನ ಶರೀರವಾಗಿ ಮಾರ್ಪಾಡಾಗುವಂತಹ ರೊಟ್ಟಿಯನ್ನು ಎತ್ತಿ ಹಿಡಿಯುವಾಗ ನನ್ನ ಪಕ್ಕದಲ್ಲಿದ್ದಂತಹ ಒಂದು ಸ್ತ್ರೀ ತನ್ನ ಕಾಲಿನಲ್ಲಿರುವಂತಹ ಕೆರವನ್ನ ತೆಗೆದುಕೊಂಡು, ಚಪ್ಪಲಿಯನ್ನು ತೆಗೆದುಕೊಂಡು ಎತ್ತಿ ಹಿಡಿದು ಆ ಯೇಸುವಿನ ಪೂಜ್ಯ ಶರೀರ ಮುಂದೆ ತೋರಿಸುತ್ತಾ, ನಿನ್ನ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ, ಕೆರದಲ್ಲಿ ಹೊಡೆಯುತ್ತೇನೆ ಎಂಬುದಾಗಿ ಚಪ್ಪಲಿಯನ್ನು ಬಹಿರಂಗವಾಗಿ ಪವಿತ್ರ ಬಲಿ ಪೂಜೆ ಸಂಸ್ಕಾರದಲ್ಲಿ ಧ್ವನಿ ಎತ್ತಿ ತೋರಿಸುತ್ತಾ ಇದ್ದಂತಹ ದೃಶ್ಯ. ಬೇರೆ ಏನೆಂಬುದು ನಿಮಗೆ ಅರ್ಥವಾಯಿತೆ? ಆ ಪರಿಶುದ್ಧವಾದ ನಿರ್ಮಲವಾದ ಪ್ರಭು ಯೇಸುವಿನ ಪೂಜ್ಯ ಶರೀರ ಎಂಬುದು ಆ ಸೈತಾನನಿಗೆ ಅರಿವಾಯಿತು. ಹಲ್ಲೆಲೂಯ, 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 ಹಲ್ಲೆಲೂಯ. ಮನುಷ್ಯರಾಗಿರುವ ನಾವು ಬಲಿಪೂಜೆಯಲ್ಲಿ ಮೊಣಕಾಲಿರುವ ನಮಗೆ ಗೊತ್ತಾಗುತ್ತಾ ಇಲ್ಲ ಅದು ಯೇಸುವಿನ ಶರೀರವಾಗಿ ಮಾರ್ಪಾಡಾಗುತ್ತಾ ಇದೆ ರೊಟ್ಟಿ ಎಂದು. ಆದರೆ ಅಲ್ಲಿ ಸೈತಾನ ಬಂಧನದಲ್ಲಿರುವಂತಹ ಸ್ತ್ರೀಗೆ ಆ ದುರಾತ್ಮಕ್ಕೆ ಅರಿವಾಯಿತು ಇದು ಯೇಸುವಿನ ಶರೀರ ಎಂಬುದು. ಇದು ಸತ್ಯ ಘಟನೆ, ನನ್ನ ಕಣ್ಣುಗಳಿಂದ ನಾನು ಅನುಭವಿಸಿದ ಘಟನೆ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಬದಲಾವಣೆ ಇಲ್ಲದೆ ಪ್ರಾರ್ಥಿಸಿ ಸಿಕ್ಕುವ ಉತ್ತರಗಳೆಲ್ಲವೂ ಸೈತಾನನಿಂದ ಸಿಕ್ಕುವಂತಹ ಉತ್ತರವಾಗಿದೆ. ಸೈತಾನನಿಂದ ನಡೆಯುವಂತಹ ಅದ್ಭುತಗಳು ಸಹ ಆಗಿದೆ. ಆದ್ದರಿಂದ ಬಲಹೀನತೆಯಲ್ಲಿ ತುಂಬಿ ಕ್ಷಮಿಸಲಾಗದೆ ಪ್ರೀತಿ ಇಲ್ಲದೆ ಇರುವ ನನ್ನ ಸಹೋದರನೇ, ಸಹೋದರಿಯೇ, ಒಪ್ಪಿಕೊಳ್ಳಬೇಡ. ನೀ ಬಿದ್ದು ಹೋಗುವೆ. ಪಶ್ಚಾತ್ತಾಪಪಡು. ಪಶ್ಚಾತ್ತಾಪಪಟ್ಟು ನಿನ್ನ ಜೀವನವ ಬದಲಾಯಿಸಿಕೊ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 95ನೇ ಕೀರ್ತನೆಯಲ್ಲಿ ಹೇಳುತ್ತಾನೆ, ಆತನ ಕರೆಗೆ ಕಿವಿಗೊಟ್ಟಲ್ಲಿ ತೋಳಿತು ನೀವೆಂದು. ದೇವರಾಡುವ ವಾಕ್ಯಕ್ಕೆ ಕಿವಿಗೊಟ್ಟರೆ ತೋಳಿತು ನೀವೆಂದು. ದೇವರು ನುಡಿಯುವಂತಹ ಮಾತಿಗೆ ಶರಣಾದರೆ ಒಳಿತೋ ನೀವೆಂದು. ದೇವರ ಚಿತ್ತಕ್ಕೆ ನೀ ಕಿವಿಗೊಟ್ಟೆಯಾದರೆ ಒಳಿತು ನೀವೆಂದು. ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವ ನನ್ನ ದಾಸದಾಸಿಯರೇ, ದೇವರ ಮಗನೇ, ಮಗಳೇ, ನಿನ್ನನ್ನು ಸಮರ್ಪಿಸಿಕೊ. ಹಗಲು ರಾತ್ರಿ ಪ್ರಾರ್ಥಿಸುವುದರಿಂದ ಪ್ರಯೋಜನವಿಲ್ಲ. ಹಗಲು ರಾತ್ರಿ ನೀ ಪ್ರಾರ್ಥಿಸಿದರೆ ಪ್ರಯೋಜನ ಉಂಟು ಎಂಬುದಾದರೆ ನಿನ್ನಲ್ಲಿ ನಿಜವಾದ ಸಹನೆಯ ಸ್ವಭಾವ, ಕ್ಷಮೆ, ಪ್ರೀತಿ ನಿನ್ನಲ್ಲಿದ್ದರೆ ಮಾತ್ರ. ಕಣ್ಣುಗಳನ್ನು ಮುಚ್ಚು. ಎರಡೂ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಹೃದಯವನ್ನ ಆತ್ಮ ಪರಿಶೋಧನೆ ಮಾಡಿಕೊಳ್ಳುವ. ನಾನು ಬರೀ ಗೊಣಗುಟ್ಟುವವನಾಗಿದ್ದೇನಾ? ಏನು ತಿಂದರೂ, ಏನು ಕುಡಿದರೂ, ಏನು ಓದಿಕೊಂಡರೂ ಸಹ ಕೊರತೆಯನ್ನು ಹೇಳುವವನಾಗಿದ್ದೇನಾ? ದೇವರು ಎಷ್ಟೇ ದಿನ ಗಂಡನ ಮೂಲಕವಾಗಿ ನಿನಗೆ ಕೊಟ್ಟರೂ ಸಹ ನೀನು ಬರೇ ದೂಷಿಸುತ್ತಾ ಇರುವೆಯಾ? ಆತ್ಮಾವಲೋಕನ ಮಾಡು ನನ್ನ ಸಹೋದರನೇ, ಸಹೋದರಿಯೇ. ಆತ್ಮಾವಲೋಕನ ಮಾಡು. ದೇವರಿಂದ ನಿನಗೆ ಕೊಡಲ್ಪಡುವುದೆಲ್ಲವನ್ನ ನೀ ಗೊಣಗುಟ್ಟುತ್ತಾ ಇರುವೆಯಾ? ಆತ್ಮಾವಲೋಕನ ಮಾಡು. ಪರರ ಮೂಲಕವಾಗಿ ನಿನಗೆ ಕೊಟ್ಟ ದಾನಗಳನ್ನ ನೀ ತೆಗೊಳ್ಳುತ್ತಾ ಇರುವೆಯಾ? ಗೊಣಗುಟ್ಟುತ್ತಾ ಇರುವೆಯಾ? ನಿನ್ನ ಎತ್ತವರು ಕೊಡುವ ಪ್ರೀತಿಯನ್ನು ಅರ್ಥೈಸಿಕೊಳ್ಳದೆ ನೀ ಗೊಣಗುಟ್ಟುತ್ತಾ ಇರುವೆಯಾ? ನಿನ್ನ ಹೆಂಡತಿ ತೋರುವ ಪ್ರೀತಿಯನ್ನು ನೀ ಅರಿಯದೆ ಗೊಣಗುಟ್ಟುತ್ತಾ ಇರುವೆಯಾ?
ನಿನ್ನ ಹೆತ್ತವರು ನಿನಗೆ ತೋರುವಂತಹ ಪ್ರೀತಿಯನ್ನ ಮರೆತು, ನಿನ್ನ ಅತ್ತೆ ಆಗಲಿ, ಮಾವನಾಗಲಿ, ಸೊಸೆಯಾಗಲಿ, ವೈದ್ಯರಾಗಲಿ, ಕುಟುಂಬದಲ್ಲಿರುವಂತಹ ಬಂಧು ಮಿತ್ರಾದಿಗಳಾಗಲಿ ನಿನಗೆ ಕೊಡುವ ಪ್ರೀತಿಯನ್ನ ಅರಿಯದೆ ನೀ ಗುಣಗುಟ್ಟುತ್ತಾ ಇರುವೆಯಾ? ಅಥವಾ ನಿನಗೆ ದೇವರು ಕೊಟ್ಟ ಕುಟುಂಬ, ಗಂಡನ ಕುಟುಂಬವನ್ನ ಕುರಿತು ನೀ ಗುಣಗುಟ್ಟುತ್ತಾ ಇರುವೆಯಾ? ನಿನ್ನ ಹೆಂಡತಿಯ ಕುಟುಂಬವನ್ನು ಕುರಿತು ನೀ ಗುಣಗುಟ್ಟುತ್ತಾ ಇರುವೆಯಾ? ಏನು ಸಿಕ್ಕಿದರೂ ಅದಕ್ಕೆ ದೂಷಣೆಯನ್ನು ಹೇಳುತ್ತಾ ಇರುವೆಯಾ? ಅವಲೋಕಿಸು ನನ್ನ ಸಹೋದರ ಸಹೋದರಿ, ಅವಲೋಕಿಸು. ನನ್ನ ಆಸೆಗಳ ಕನಸು ನನ್ನ ಮನಸ್ಸಿನಲ್ಲೇ ಬೆಳೆದು ನನ್ನ ಆಸೆಗಳ ಕನಸು ನನ್ನ ಮನಸ್ಸಲ್ಲೇ ಬೆಳೆದು ನನ್ನ ಕಾಡಿತು ಹುಡುಕಾಡಿತು ನನ್ನ ಸಾಗಲು, ನನ್ನ ಕಾಡಿತು ಹುಡುಕಾಡಿತು ನನ್ನ ಸಾಗಲು. ಕರುಣಾಳುವ ಬೆಳಕಿ ಈ ಕನಸಿನ ಮಂದಿರಕ್ಕೆ, ಕರುಣಾಳುವ ಬೆಳಕೆ ಈ ಕನಸಿನ ಮಂದಿರಕ್ಕೆ, ನನ್ನ ಕನಸಿನ ಪೂರೈಕೆಗೆ ನನ್ನ ಬದುಕಿನ ಆಸರೆಗೆ ನೀ ಬರಲಾರೆಯ ನನ್ನ ಯೇಸುವೆ, ನೀ ಬರಲಾರೆಯ ನನ್ನ ಯೇಸುವೆ. ನಿನ್ನ ಆಸೆಗಳ ಕನಸು ನಿನ್ನ ಮನಸ್ಸಿನಲ್ಲಿ ಬೆಳೆದು 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 ಶಿಖರವಾಗಿರಬಹುದು. ನಿನ್ನನ್ನು ಕಾಡುತ್ತಾ ಕಾಡುತ್ತಾ ಯಾವಾಗ ನನಸಾಗುತ್ತದೋ ಎಂದು ನೀವು ಹುಡುಕುತ್ತಾ ಇರಬಹುದು. ಆದರೆ ಆ ನಿನ್ನ ಕನಸನ್ನು ನನಸಾಗಿಸಲು ನಿನ್ನ ದೇವರಿಂದ ಮಾತ್ರ ಸಾಧ್ಯ. ಆ ಕನಸನ್ನು ಪೂರೈಸಲು ಆ ನಿನ್ನ ದೇವರಿಂದ ಮಾತ್ರ ಸಾಧ್ಯ, ಸೈತಾನನಿಂದ ಅಲ್ಲ. ಇಂದು ನೀ ಪರಿವರ್ತನೆ ಒಂದು ವೈರಾಗ್ಯ, ಮನಸ್ತಾಪ, ನಿನ್ನಲ್ಲಿರುವಂತಹ ಅಹಂಕಾರ, ಸೇಡು, ದರ್ಪ, ನಾನು ಸೋಲುವುದಿಲ್ಲ, ನನಗೆಲ್ಲ ಗೊತ್ತು, ಈಗೋ ಎಲ್ಲವುಗಳನ್ನ ಬಿಟ್ಟುಕೊಡು. ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ ರಾಜ, ಯೇಸುವೇ ನನ್ನ ಮೇಲೆ ದಯೆ ತೋರಿ ರಾಜ. ನನ್ನಲ್ಲಿ ಬಲಹೀನತೆಗಳೆಲ್ಲವೂ ತುಂಬಿ ಹೋಗಿದೆ ಸ್ವಾಮಿ. ನಾನು ಬಿಟ್ಟು ಬಿಡಬೇಕೆಂದೆಷ್ಟು ಪ್ರಯತ್ನಿಸಿದರು, ನನ್ನಿಂದ ಬಿಡಲಾಗುತ್ತಾ ಇಲ್ಲ. ಇವುಗಳಿಂದ ಎಷ್ಟು ದೂರವಾಗಬೇಕೆಂದು ನಾನು ಯೋಚಿಸಿದರು, ನನ್ನಿಂದ ಅದು ಸಾಧ್ಯವಾಗುತ್ತಾ ಇಲ್ಲ. ಯೇಸುವೇ, ನನ್ನಿಂದ ನೀವು ಕಿತ್ತುಕೊಳ್ಳಿರಿ ಯೇಸುವೇ, ನನ್ನಿಂದ ಕಿತ್ತು ಹಾಕಲು ಸಾಧ್ಯವಾಗುತ್ತಾ ಇಲ್ಲ ರಾಜ. ನನ್ನೊಳಗಿರುವಂತಹ ಈ ಎಲ್ಲ ಮಲಿನಕರವಾದದೆಲ್ಲವನ್ನ ನೀವು ಕಿತ್ತು ಹಾಕಿರಿ ಸ್ವಾಮಿ. ಹೌದು ಯೇಸುವೇ, ನೀವು ಕಿತ್ತು ಹಾಕಿರಿ ಸ್ವಾಮಿ. ಸ್ವಾಮಿ ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ. ನಿಮ್ಮ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಜೀವಿಸಿ ಸ್ವಾಮಿ ಯೇಸುವೇ, ಹೊಸ ಸೃಷ್ಟಿಯಾಗಿ ಬಾಳಲು ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಕೊಡಿರಿ ಸ್ವಾಮಿ. ಸತ್ಯ, ಪ್ರೀತಿ, ತ್ಯಾಗ, ಪ್ರೇಮವು ಸ್ವಾಮಿ ನೀ ತೋರುವಂತಹ ಪುಣ್ಯ ರತ್ನವಾಗಿದೆ ಸ್ವಾಮಿ. ಆದಿಯಲ್ಲಿ ವಾರ್ತೆಯಾಗಿದ್ದಂತಹ ನೀವು, ಸರ್ವಶಕ್ತ ದೇವರಲ್ಲಿದ್ದಂತಹ ನೀವು ಸ್ವಾಮಿ ವಾಣಿಯಾಗಿರುವ ಯೇಸುವೇ,
ನನ್ನಲ್ಲಿ ಬನ್ನಿ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಿನ್ನಲ್ಲಿ ನಾನು ಧ್ಯಾನಿಸುತ್ತಾ ಇದ್ದೇನೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾನು ಬಿದ್ದುಕೊಂಡಿದ್ದೇನೆ, ಕೂಗುತ್ತಾ ಇದ್ದೇನೆ. ಕರುಣೆ ತೋರಿಸು ಯೇಸುವೇ. ಇದು ನನ್ನಲ್ಲಿ ಮಾತ್ರವಲ್ಲ, ನನ್ನ ಕುಟುಂಬದಲ್ಲಿ ಸಿಡುಬು ರೋಗದಂತೆ ಹತ್ತಿ ಹೋಗಿದೆ. ನನ್ನ ಮಕ್ಕಳಲ್ಲಿ ಸ್ವಾಮಿ ಅದು ಹತ್ತಿ ಹೋಗಿದೆ. ನನ್ನಿಂದ ನನ್ನ ಜೀನ್ಗಳ ಮೂಲಕವಾಗಿ, ನನ್ನ ರಕ್ತದ ಮೂಲಕವಾಗಿ ಸ್ವಾಮಿ ನನ್ನ ಸ್ವಭಾವಗಳೆಲ್ಲವೂ ನನ್ನ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಹರಿದು ಹೋಗಿದೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಎಲ್ಲ ಸ್ವಭಾವಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ಮುನ್ನಡೆಸಿ ಪಿತ ಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ ಜೀವನ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತುಂಬ ಪುಣ್ಯ ರತ್ನವು. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತುಂಬ ಪುಣ್ಯ ರತ್ನವು. ಓ ಮನುಜನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯ. ಅವಳ ಬಾಳ ಕಥೆಯ ಅರಿವೆಯ. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರುವ ಪುಣ್ಯ ರತ್ನವು. ವಾಕ್ಯವಿತ್ತು ಆದಿಯಲ್ಲಿ, ಸರ್ವಶಕ್ತ ದೇವರಲ್ಲಿ. ವಾಕ್ಯವಿತ್ತು ಆದಿಯಲ್ಲಿ, ಸರ್ವಶಕ್ತ ದೇವರಲ್ಲಿ. ಆ ವಾಕ್ಯವೇ ದೇವರು, ಆ ವಾಣಿಯೇ ಯೇಸು ಕ್ರಿಸ್ತರು. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರುವ ಪುಣ್ಯ ರತ್ನವು. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರುವ ಪುಣ್ಯ ರತ್ನವು. ಸಕಲವು ಸೃಷ್ಟಿಯಾಯಿತು ಆ ದಿವ್ಯವಾಣಿಯ ಮೂಲಕ. ಸಕಲವು ಸೃಷ್ಟಿಯಾಯಿತು ಆ ದಿವ್ಯವಾಣಿಯ ಮೂಲಕ. ಆ ವಾಣಿಯಲ್ಲಿ ಜೀವವಿತ್ತು, ಆ ಜೀವವೇ ಜ್ಯೋತಿಯಾಯಿತು. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರುವ ಪುಣ್ಯ ರತ್ನವು. ಸತ್ಯ ಪ್ರೀತಿ ತ್ಯಾಗ ಪ್ರೇಮವು ಯೇಸು ತೋರುವ ಪುಣ್ಯ ರತ್ನವು. ಓ ಮನುಜನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯ. ಅವರ ಬಾಳ ಕಥೆಯ ಅರಿವೆಯ, ಅವರ ಬಾಳ ಕಥೆಯ ಅರಿವೆಯ, ಅವರ ಬಾಳ ಕಥೆಯ ಅರಿವೆಯ. ಪ್ರೀಸಲು ಪ್ರೀಸಲು ಪ್ರೀಸಲು. ಹೌದು ಪ್ರಿಯರೇ, ಸತ್ಯ ಪ್ರೀತಿ ತ್ಯಾಗ ಪ್ರೇಮ ಯೇಸು ಕೊಡುವಂತಹ ಪುಣ್ಯ ರತ್ನಗಳು. ರತ್ನಗಳು, ಆ ರತ್ನಗಳನ್ನ ನಾವು ಹಾರವಾಗಿ, ಕೊರಳಿಗೆ ಮಾಲೆಯಾಗಿ, ಉಂಗುರವಾಗಿ, ಆಭರಣಗಳಾಗಿ ತಟ್ಟುಕೊಳ್ಳಬೇಕು. ಪ್ರೀಸಲು ಪ್ರೀಸಲು. ಪ್ರಿಯ ದೇವರು ನಮಗೆ ಏನು ಕೇಳಿದ್ರೆ ಸಹ ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಹೌದಲ್ಲ? ಆದರೆ ಕೊಟ್ಟರೂ ತೃಪ್ತಿ ಇಲ್ಲ, ಕೊಡ್ತಾ ಇದ್ರೂ ತೃಪ್ತಿ ಇಲ್ಲ, ಇದ್ರೂ ತೃಪ್ತಿ ಇಲ್ಲ, ಇನ್ನೂ ಬೇಕು ಅನ್ನೋದು ಮಾತ್ರ ನಮಗಿದೆ.
ಯಾಕೆಂದ್ರೆ ನಾವು ಸಂಖ್ಯಾಕಾಂಡ ಪುಸ್ತಕ 20ನೇ ಅಧ್ಯಾಯವನ್ನ ನಾವು ತೆಗೆದು ಇಂದು ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ, ಇಸ್ರಾಯೇಲರು ಚೀನ್ ದೇಶದಿಂದ ಮರುಭೂಮಿಗೆ ಬಂದು ಕಾದೇಶ್ ಎಂಬ ಸ್ಥಳದಲ್ಲಿ ಅಲ್ಲಿ ತಂತಾರೆ. ಅಲ್ಲಿ ಮೀರಿಯ ತೀರಿ ಹೋಗ್ತಾಳೆ. ಅವಳನ್ನಲ್ಲೇ ಸಮಾಧಿನ ಸಹ ಮಾಡ್ತಾರೆ. ಆದರೆ ಅಲ್ಲಿ ಅವರಿಗೆ ನೀರು ಸಿಗ್ಲಿಲ್ಲ, ಕುಡಿಲಿಕ್ಕೆ ನೀರೇ ಸಿಗ್ಲಿಲ್ಲ. ನೀರಿಲ್ಲದೆ ಹೋಯಿತು ಅಲ್ಲಿ ಅವರಿಗೆ. ನಮಗೆ ಗೊತ್ತಲ್ಲ, ನಾವು ದಾಹ ಆದ್ರೆ ಹೇಗೆ ಕಷ್ಟ ಆಗ್ತದೆ ಅಂತ ಗೊತ್ತಲ್ಲ. ನೀರು ಕುಡಿಬೇಕು, ಗಂಟ್ಲನ್ನ ಒಣಗಿ ಹೋದ್ರೆ ನಾವು ಹೇಗೆಲ್ಲ ಹುಡುಕಿ ಹೋಗ್ತೀವಲ್ಲ, ಎಲ್ಲಿ ಸಿಕ್ಕಿದ್ರು ಸಿಕ್ಕಿ. ಆ ದಾಹ ಆಗಿ ನೀರಿಲ್ಲದಿರುವಂತ ಪ್ರದೇಶದಲ್ಲಿ ನಮಗೆ ಮಿನರಲ್ ವಾಟರ್ ಬೇಕು ಅಂದ್ರೆ ಸಿಗ್ತದ? ಮಿನರಲ್ ವಾಟರ್ ಕುಡಿಯೋದು ಅಂತ ಹೇಳ್ತೀವ? ಎಲ್ಲ ಪ್ರಿಯರೇ, ದಾಹವಾಗಿ ಗಂಟಲು ಒಣಗಿ ಹೋದರೆ ಮೋರಿಯಲ್ಲಿರುವ ನೀರನ್ನು ಸಹ ಕುಡಿಯಬೇಕು ಅಂತ ಆಗ್ತದೆ. ಮೋರಿಯಲ್ಲಿರುವ ನೀರಿದ್ರೆ ಬೀಳೋದಿಲ್ಲ, ಪಾಚಿ ಕಟ್ಟಿರುವಂತ ನೀರಾದ್ರೂ ಸಹ ಬೀಳೋಕ್ಕಾಗೋದಿಲ್ಲ. ಕುಡಿಲೇಬೇಕು. ಈಗ ನಾನು ನೀರು ಕುಡಿದಂತೆ ಗಂಟಲು ಒಣಗಿ ಹೋದರೆ, ದಾಹವಾದರೆ, ನಿತ್ರಾಣನಾಗಿ ಹೋದರೆ ನೀರು ಕುಡಿಲೇಬೇಕು. ಅದು ಯಾವ ನೀರು ಕೆಂಪಿಗಿದೆ ಹಸಿರಿಗಿದೆ ಎಂದರೂ ಸಹ ನೋಡಂಗಿಲ್ಲ, ಕುಡಿಲೇಬೇಕು. ಇಂತಹ ಒಂದು ಪರಿಸ್ಥಿತಿ. ಈ ಪರಿಸ್ಥಿತಿ ಬರುವಾಗ ಈ ಇಸ್ರಾಯೇಲ್ ಸಮಾಜದವರು ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ತುಂಬಾ ಜಗಳ ಮಾಡ್ತಾರೆ, ತುಂಬಾ ವಾದ ಮಾಡ್ತಾರೆ, ತುಂಬಾ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಅಲ್ಲಿ ಬೇಡವಾದದನ್ನ ಮಾತನಾಡ್ತಾರೆ, ಅಲ್ಲಿ ಟೀಕೆ ಮಾಡ್ತಾರೆ, ಗುಣುತ್ತಾರೆ. ಹೇಳ್ತಾರೆ, ಆ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ಹೀಗೆ ಜೀವಿಸ್ತಾ ಇರ್ಲಿಕ್ಕೆ ಇದನ್ನು ಅನುಮತಿ ಮಾಡಿ ಕೊಟ್ಟಿದ್ದೀರಲ್ಲ. ಆದರೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ನಮ್ಮ ಬಂಧು ಬಳಗದವರೆಲ್ಲ ಸತ್ತಂತೆ ನಾವು ಸತ್ತೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವು ಸರ್ವೇಶ್ವರ ಸ್ವಾಮಿಯ ಪ್ರಜೆಯಾಗಿ ನಮ್ಮನ್ನ ಈ ಮರಳು ಗಾಡಿಗೆ ನೀವು ಯಾಕೆ ಕರ್ಕೊಂಡು ಬಂದ್ರಿ? ನಮಗಿರುವಂತಹ ಈ ಕತ್ತೆ, ಒಂಟೆ, ಕರು, ಹಸು, ಕುರಿ, ಈ ಜಾನುವಾರುಗಳಲ್ಲಿ ಇಲ್ಲೇ ಸಾಯ್ಬೇಕಾ? ಇದೆಲ್ಲ ಇಲ್ಲೇ ಸಾಯ್ಬೇಕಾ? ಈ ಮರುಭೂಮಿಯಲ್ಲಿ, ಈ ಒಣಗಿದ ಡೆಸರ್ಟ್ ಮರುಭೂಮಿಯಲ್ಲಿ, ಮಣ್ಣಿರುವಂತಹ ಜಾಗದಲ್ಲಿ, ಒಂದು ಮರವು ಇಲ್ಲದಂತಹ ಈ ಸ್ಥಳದಲ್ಲಿ ಏನು ಇಲ್ಲದೆ ನೀವು ಹೀಗೆ ಮಾಡಿದಿರಲ್ಲ, ಇದು ನ್ಯಾಯವಾ? ಇದು ಮಾಡಿದ್ದು ಸರಿಯಾ? ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಬದಲಾಗಿ ನೀವು ನಮ್ಮನ್ನ ಸಾಯಿಸ್ಬಿಡ್ಬೋದಾಗಿತ್ತಲ್ಲ, ನಮಗೆ ಸಾಯುವಾಗೆ ಮಾಡಬಹುದಾಗಿತ್ತಲ್ಲ. ದೇವರ ಮುಂದೆ ಆರೋನನ್ನ, ಮೋಶೆಯನ್ನ ಗುಣುತ್ತಾರೆ. ಅವತ್ತು ಕೇಳಿದ್ರು, ಈರುಳ್ಳಿ ತಿಂತಾ ಇದ್ದು, ಬೆಳ್ಳುಳ್ಳಿ ತಿಂತಾ ಇದ್ದು, ಉಳ್ಳಿಗೆಡ್ಡೆ ತಿಂತಾ ಇದ್ದು, ನಮಗೆಲ್ಲ ಸಿಗ್ತಾ ಇತ್ತು. ಇಲ್ಲಿ ಬಂದ್ರೆ ನಮ್ಗೇನು ಸಿಗ್ತಾ ಇಲ್ಲ, ಇಲ್ಲಿ ನಮಗೇನು ಸಿಗ್ತಾ ಇಲ್ಲ. ವಾದ ಮಾಡಿದ್ರು. ಇಲ್ಲಿ ಬಂದ್ರೆ ನಮಗೇನೂ ಇಲ್ಲ. ಕೂಗಾಡಿದ್ರು, ಕಿರ್ಚಾಡಿದ್ರು. ಇದಕ್ಕಾಗಿ ನಮ್ಮನ್ನು ಈ ದೇಶಕ್ಕೆ ನೀವು ಬರಮಾಡಿದ್ರಿ, ಈ ಕೀಡು ಸ್ಥಳಕ್ಕೆ ಸೇರಿಸಲಿಕ್ಕಾಗಿ ನಮ್ಮನ್ನು ಕರ್ಕೊಂಡು ಬಂದ್ರಿ. ಈ ನೆಲದಲ್ಲಿ ದವಸ ಧಾನ್ಯ ಬೆಳೆಯುವಾಗಿಲ್ಲ, ಒಂದು ಅಂಜೂರ ಸಿಗ್ತಾ ಇಲ್ಲ, ಒಂದು ದ್ರಾಕ್ಷಿ ಇಲ್ಲ, ಒಂದು ದಾಳಿಂಬೆ ಇಲ್ಲ, ಕುಡಿಲಿಕ್ಕೆ ನೀರು ಸಹ ಇಲ್ಲ ಎಂಬುದಾಗಿ ದೂರ್ತಾರೆ. ನೋಡಿ, ಇಲ್ಲಿ ಒಂದು ಪ್ರಮುಖವಾದಂತಹ ಕಾರ್ಯ. ಆ ನೆಲದಲ್ಲಿ ದವಸ ಧಾನ್ಯ ಬೆಳೆಯುವಂತಿಲ್ಲ, ಮರುಭೂಮಿಯಲ್ಲಿ ಮರಳಿನಲ್ಲಿ ದವಸ ಧಾನ್ಯ ಬೆಳೆಯುವಾಗಿಲ್ಲ. ಆದರೆ 40 ವರ್ಷಗಳ ಕಾಲ ದವಸ ಧಾನ್ಯ ಬೆಳೆಯದೆಯೇ ಅವರಿಗಿದ್ದಂತಹ ಜಾನುವಾರುಗಳು
ಅಂದರೆ ಕೋಳಿ ಇರಬಹುದು, ಕತ್ತೆ ಇರಬಹುದು, ಕುರಿ ಇರಬಹುದು, ಕರು ಇರಬಹುದು, ದನ ಇರಬಹುದು, ಒಂಟೆ ಇರಬಹುದು. ಇವೆಲ್ಲವೂ ಮರುಭೂಮಿಯಲ್ಲಿ ನಡೆಯುವಾಗ ಅಲ್ಲಿ ಯಾವುದೇ ದವಸ ಧಾನ್ಯ ಬೆಳಿಲಿಕ್ಕೆ ಆಗದಂತಹ ಸ್ಥಳ ಮರುಭೂಮಿ. ಆದರೂ ಸಹ ಎಲ್ಲ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಡುತ್ತಾ ಇದ್ದಂತಹ ದೇವರು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಡುತ್ತಾ ಇದ್ದರು. ಆದ್ರೆ ಅವನು ಹೇಳ್ತಾರೆ, ನಮಗೆ ಅವರಿಗೆ ಆಸೆ ಬರ್ತದೆ, ನನಗೆ ದಾಳಿಂಬೆ ಸಿಕ್ಲಿಲ್ಲ, ದ್ರಾಕ್ಷಿ ಸಿಕ್ಲಿಲ್ಲ, ಖರ್ಜೂರ ಸಿಕ್ಲಿಲ್ಲ, ನೀರು ಇಲ್ಲ. ಕೊನೆಗೆ ಇದನ್ನೆಲ್ಲ ಕೇಳಿ 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 ಮೋಶೆ ಆರೋನ್ಗೆ ಬೇಸರ ಆಯಿತು. ಏನ್ ಮಾಡ್ತಾರೆ? ದೇವದರ್ಶನದ ಗುಡಾರದ ಬಳಿ ಓಡ್ತಾರೆ, ಹೋಗಿ ಸಾಷ್ಟಾಂಗವಿರುತ್ತಾರೆ. ಸಾಷ್ಟಾಂಗವಿರುವಾಗ ಅಲ್ಲಿ ಅವರಿಗೆ ದೇವರ ಆ ತೇಜಸ್ಸು ಕಾಣಿಸ್ತಾರೆ. ಆಗ ದೇವರು ಮೋಶೆಗೆ ಹೇಳ್ತಾರೆ, ನೀನು ಆ ಕೋಲ್ನ ತಗೊಂಡು ನಿನ್ನ ಸಹೋದರ ಆರೋನ್ನ ಕರ್ಕೊಂಡು ಆ ಜನರ ಮಧ್ಯೆ ಹೋಗು, ಅವರೆಲ್ಲರೂ ನಿಲ್ಲಿಸು, ಅವರ ಎದುರಿಗೆ ನಿಂತು ನೀರು ಕೊಡಬೇಕೆಂಬುದಾಗಿ ಈ ಕಡಿದಾಗಿರುವಂತಹ ಈ ಬಂಡೆಗೆ ನೀನು ಕಟ್ಟಳೆಯನ್ನು ಕೊಡು, ಆಜ್ಞೆ ಮಾಡು, ಆಗ ಅದರಿಂದ ನೀರು ಹೊರಗೆ ಬರ್ತದೆ ಎಂಬುದಾಗಿ ಜನರಿಗೆ ಹೋಗಿ ಹೇಳು. ಜನ ಸಮೂಹದವರಿಗೂ ಜಾನುವಾರುಗಳಿಗೂ ಕುಡಿಯಲು ನೀರು ಕೊಡುತ್ತೇನೆ, ನೀರು ಕೊಡಬಹುದು ಎಂಬುದಾಗಿ ಹೇಳು ಎಂಬುದಾಗಿ ಮೋಶೆಗೆ ಆರೋನಿಗೂ ದೇವರು ಹೇಳ್ತಾರೆ. ನೋಡಿ, ತನ್ನ ಇಸ್ರಾಯೇಲ್ ಜನರಿಗಾಗಿ ಏನನ್ನು ಮಾಡಲು ಸಹ ಸಿದ್ಧರಾದಂತಹ ದೇವರು. ಸದಮಲ ಸ್ವಾಮಿಯ ಸ್ವಭಾವ ಅಲ್ಲಿ ಕೆಟ್ಟವರು ಎಂದು ನೋಡಲಿಲ್ಲ, ಪಾಪಿಗಳು ಎಂದು ನೋಡಲಿಲ್ಲ, ವ್ಯಭಿಚಾರಿಗಳು ಎಂದು ನೋಡಲಿಲ್ಲ, ದೈವ ದೂಷಣೆ ಮಾಡ್ತಾ ಇದ್ರೆ ಎಂದು ನೋಡಲಿಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಎಂಬುದಾಗಿ ನೋಡಲಿಲ್ಲ, ತನ್ನ ಪ್ರಜೆಗಳನ್ನು ದೂಷಿಸ್ತಾ ಇದ್ದಾರೆ ಅಂತ ನೋಡಲಿಲ್ಲ. ಕರುಣೆ ಮಾತ್ರ ಇತ್ತು ದೇವರಿಗೆ, ಕರುಣೆ ಮಾತ್ರ ಇತ್ತು, ಏನಿರಲಿಲ್ಲ. ಶಿಕ್ಷಿಸುವ ಸ್ವಭಾವ ಸಹ ಇರಲಿಲ್ಲ ದೇವರಿಗೆ, ಕರುಣೆ ಮಾತ್ರ ಇತ್ತು. ಇಷ್ಟು ಮಾಡಿದ್ರು ಸಹ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ವಲ್ಲ ಎಂಬ ವೇದನೆ ಮಾತ್ರ ದೇವರಲ್ಲಿತ್ತು. ಇಂದಿಗೂ ಸಹ ನಿನ್ನ ದೇವರಿಗೆ ನಿನ್ನ ಕುರಿತು ಒಂದು ವೇದನೆ ಉಂಟು. ನಿನ್ನ ಜೀವನದಲ್ಲಿಯೂ ದೇವರು ನಿನಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ, ಆದರೆ ಯಾವುದೋ ಒಂದು ಬೇಕಾಗಿಲ್ಲ, ನಿನಗೆ ಸಿಗ್ತಾ ಇಲ್ಲ. ಪ್ರಿಯರು, ಎಲ್ಲವನ್ನ ದೇವರು ಮರುಭೂಮಿಯಲ್ಲಿ ಇಸ್ರಾಯೇಲರಿಗೆ ಕೊಡ್ತಾ ಇದ್ರು. ನೀರು ಕೊಡ್ಲಿಕ್ಕೆ ತಡವಾಯ್ತು, ಮಾಂಸ ಕೊಡ್ಲಿಕ್ಕೆ ತಡವಾಯ್ತು, ಮನ್ನ ಕೊಡ್ಲಿಕ್ಕೆ ತಡವಾಯ್ತು, ಆದರೆ ಸಹಿಸಿಕೊಳ್ಳಲಿಲ್ಲ, ಗೊಣಗಿದರು. ಈಗ ನಿನ್ನ ಜೀವನದಲ್ಲಿ ನಿನಗೆ ಬೇಕಾಗಿರೋದನ್ನು ಕೊಡಲು ದೇವರ ಸ್ವಲ್ಪ ತಡ ಮಾಡಿರಬಹುದು, ಆದರೆ ಎಷ್ಟು ಗೊಣಗುತ್ತಾ ಇದ್ದೀಯ ಎಂಬುದನ್ನು ಚಿಂತಿಸು. ನಿನ್ನ ಮಗಳ ಮದುವೆಗೆ ಸ್ವಲ್ಪ ತಡವಾಗಿರಬಹುದು, ನಿನ್ನ ಮಗನ ಮದುವೆಗೆ ತಡವಾಗಿರಬಹುದು, ಅಥವಾ ನಿನ್ನ ಮಗಳಿಗೆ ಒಂದು ಕೆಲಸ ಸಿಕ್ಕಲು ತಡವಾಗಿರಬಹುದು, ನಿನಗೆ ಒಂದು ವೀಸಾ ಸಿಕ್ಕಲು ತಡವಾಗಿರಬಹುದು, ಒಂದು ಮನೆ ಕಟ್ಟಲು ತಡವಾಗಿರಬಹುದು, ಮದುವೆ ಮಾಡಲು ತಡವಾಗಿರಬಹುದು, ನಿನ್ನ ಅನಾರೋಗ್ಯ ಸೌಖ್ಯ ಹೊಂದಲು ತಡೆಯಾಗಿ ಸ್ವಲ್ಪ ತಡವಾಗಿರಬಹುದು, ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡ ಹೆಂಡತಿಯ ರೋಗಗಳು ಸೌಖ್ಯವಾಗಲು ತಡವಾಗಿರಬಹುದು, ನಿನ್ನ ಮಕ್ಕಳ ಪರಿವರ್ತನೆಗೆ ತಡವಾಗಿರಬಹುದು. ಆದರೆ ಎಷ್ಟು ತಡವಾದರೂ ನಿನ್ನ ದೇವರು ನನಗೆ ಕೊಡುತ್ತಾರೆಂಬ ವಿಶ್ವಾಸವನ್ನು ಕಳೆದುಕೊಂಡಿರುವ, ಎಷ್ಟು ಮಾತ್ರಕ್ಕೆ ನೀನು ಕಳೆದುಕೊಂಡಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿ. ತಡವಾದ ಕಾರಣ ನಿನ್ನ ದೇವರನ್ನು ಬಿಟ್ಟು ಅನ್ಯ ದೇವರನಿಗೆ ಎಷ್ಟು ಬಾರಿ ಹೋಗಿರಬಹುದು ಎಂಬುದನ್ನು ಚಿಂತಿಸು. ತಡವಾದ ಕಾರಣ ಕಥೋಲಿಕ ಧರ್ಮಸಭೆಯನ್ನು ಬಿಟ್ಟು ನೀ ಬೇರೆ ಸಭೆಗಳಿಗೆ ಓಡಿ ಹೋಗುವುದನ್ನು ಚಿಂತಿಸು. ತಡವಾದ ಕಾರಣ ಹಲವಾರು ಜನರು ನಿನ್ನ ಮನಸ್ಸಿನಲ್ಲಿ ಬೇಡವಾದದನ್ನು ತುಂಬಿಸುವಾಗ, ಸತ್ಯವಾದಗಳನ್ನು ಅಸತ್ಯವೆಂದು ಹೇಳುವಾಗ, ತಡವಾಗುವ ಸಮಯದಲ್ಲಿ ಈ ಸಭೆಗಳನ್ನು ಮಾತ್ರವಲ್ಲ, ನಿನ್ನ ನಿಜವಾದ ಏಕದೇವರನ್ನು ಆರಾಧಿಸಿ ಪೂಜಿಸುವುದಕ್ಕೆ ಬದಲಾಗಿ ಅನ್ಯ ವಿಗ್ರಹ ಆರಾಧನೆಗೆ ಹೋದದ್ದು ಎಷ್ಟಿರಬಹುದು. ದೇವರಲ್ಲಿ ವಿಶ್ವಾಸ ಇಡುವುದಕ್ಕೆ ಬದಲಾಗಿ ಮನುಷ್ಯರ ಮುಂದೆ, ಕೌನ್ಸಿಲಿಂಗ್ ಅಂತ ಕೊಡುವಂತಹ ವ್ಯಕ್ತಿಯ ಮುಂದೆ, ಅಥವಾ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವಂತ ವಂಚಿಸುವವನ ಮುಂದೆ ನೀನು ಓಡಿದ ಎಷ್ಟು ದಿನವಿರಬಹುದು. ಸ್ವಲ್ಪ ದೇವರು ತಡ ಮಾಡಿದ ಕಾರಣವಾಗಿ ಇವತ್ತು ತಡ ಹೋಗುದು ಬೇರೆ ಓಡ್ತಾ ಇದ್ದಾರೆ. ನೋಡಿ, ಇವತ್ತು ಪ್ರಾರ್ಥಿಸುವವರು ಸಹ ವಿಶ್ವಾಸದಲ್ಲಿ ಪ್ರಾರ್ಥಿಸುವವರ ಮುಂದೆ ಹೋಗುವಾಗ ಆ ಪ್ರಾರ್ಥನೆಗೆ ಒಂದು ಉಪಮೆಯನ್ನು ಕೊಟ್ಟು, ಪ್ರಾರ್ಥನೆಗೆ ಒಂದು ಸುದೀರ್ಘ ಅರ್ಥವನ್ನು ರೂಪಿಸಿ, ನೀ ಪ್ರಾರ್ಥಿಸು, ಮನಮರಿಗೆ ಪ್ರಾರ್ಥಿಸಿ ಎಂದು ಹೇಳುವವರ ಪ್ರಾರ್ಥನೆಗೆ ಒಂದು ಕಿವಿಗೊಡ್ಲಿಕ್ಕೆ ಆಗ್ತಾ ಇಲ್ಲ. ಹುಡುಕಿ ಹೋಗ್ತಾ ಇದ್ದೇವೆ, ದೇವರನ್ನು ಹುಡುಕಿ ಹೋಗ್ತಾ ಇದ್ದೇವೆ. ತಡವಾದ ಕಾರಣ ದೇವರನ್ನು ಹುಡುಕಿ ಹೋಗ್ತಾ ಇದ್ದೇವೆ. ದುಡ್ಡು ಕೊಟ್ಟು ಸಿದ್ಧ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ, ದುಡ್ಡು ಕೊಟ್ಟು ಕೊಂಡುಕೊಳ್ತಾ ಇದ್ದೇವೆ.
ಇವತ್ತು ನಾನು ನೋಡಬಹುದು ಕೆಲವು ಚಾನೆಲ್ಗಳು ನಿಮ್ಮ ಊರಿನಲ್ಲಿ ಮಂಗಳೂರು ಪಟ್ಟಣದಲ್ಲಿ ಬರುವುದುಂಟು, ಸುತ್ತ ಉತ್ತರ ಪ್ರದೇಶದಲ್ಲೆಲ್ಲ ಆ ಕಡೆ ಬರುವುದುಂಟು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಬರುವುದು ಚಾನೆಲ್ ಅಲ್ಲಿ ಸಹ ಬರುತ್ತೆ. ಒಂದು ಚಾನೆಲ್ ಇದೆ, ಆ ಮಿನಿಸ್ಟ್ರಿ ಇರ್ಲಿ, ನನಗೆ ಅದೇ ಹೆಸರು ಬೇಡ, ಆದರೆ ನಿಮಗೆ ಹೇಳಿದ ತಕ್ಷಣ ಗೊತ್ತಾಗ್ತದೆ. ನೀವು ತಡವಾದ ಕಾರಣ ಅಲ್ಲಿ ಸಿಗುತ್ತದೆ ಎನ್ನುವಾಗಲೇ ಅಲ್ಲಿ ಓಡ್ತಾ ಇದ್ದೀರಿ. ಎಷ್ಟು ಜನ ಓಡ್ತಾ ಇದ್ದಾರೆ, ಎಷ್ಟೋ ಜನ ಮಿನಿಸ್ಟ್ರಿಗೆ. ಈ ಕಡೆ ಕಾರ್ಕಳದ ಕಡೆ ಆಗಬಹುದು, ಈ ಕಡೆ ಮಂಗಳೂರಿನ ಕಡೆ ಆಗಬಹುದು, ಆ ಕಡೆ ಬಾಂಬೆ ಕಡೆ ಆಗಬಹುದು, ಒಂದು ಕಡೆ ಗುಜರಾತ್ ಕಡೆ ಆಗಬಹುದು, ಒಂದು ಕಡೆ ಬೆಂಗಳೂರು ಕಡೆ ಆಗಬಹುದು, ಮೈಸೂರು ಕಡೆ ಆಗಬಹುದು. ಓಡ್ತಾ ಇದ್ದಾರೆ. ಒಂದು ಸಾರಿ ಹೋಗುವಾಗ ಓ ಎಂತ ಪ್ರಾರ್ಥನೆ, ಎಂತ ಧ್ಯಾನ. ಎರಡನೇ ಸಾರಿಗೆ ಹೋಗುವಾಗ ಓ ಇನ್ನು ಎಷ್ಟು ಶಕ್ತವಾದ ಪ್ರಾರ್ಥನೆ. ಮೂರನೇ ಸಾರಿಗೆ ಹೋಗುವಾಗ ಬಂತು ಅಲ್ಲಿ ಪ್ರಾರ್ಥನೆಗೆ ದೊಡ್ಡ ಡಿಮ್ಯಾಂಡ್, ವ್ಯಾಲ್ಯೂಯೇಷನ್ ಲಿಸ್ಟ್. ಅಲ್ಲಿ ಬಂತು ಒಂದು ವ್ಯಾಲ್ಯೂಯೇಷನ್ ಲಿಸ್ಟ್. 24,000 ರೂಪಾಯಿ ಕೊಡಬೇಕು. ಸರ್ಪದೋಷ ಆಗಿದೆ ನಿಮ್ಮ ಮನೆಗೆ. ಏನಾಗಿದೆ? ಸರ್ಪ. ಯಾರಿಗೆ? ಕ್ರೈಸ್ತನಿಗೆ. ಯಾರಿಗೆ? ಕ್ರಿಸ್ತನನ್ನು ಹಿಂಬಾಲಿಸುವವನಿಗೆ. ಯಾರಿಗೆ? ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನಿಗೆ. ಯಾರಿಗೆ? ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು ಪೂಜಿಸುವವನಿಗೆ. ಯಾರಿಗೆ? ಪ್ರಭು ಯೇಸುವಿನ ರಕ್ತದಲ್ಲಿ ಪಾಪ ಪರಿಹಾರ ಹೊಂದಿದವನಿಗೆ. ಯಾರಿಗೆ? ಪವಿತ್ರ ಬಲಿ ಸಂಸ್ಕಾರದಲ್ಲಿ ಒಂದಾದವನಿಗೆ. ಯಾರಿಗೆ? ಪ್ರಭು ಯೇಸು ಪಾಪದ ಶಾಪಗಳನ್ನೆಲ್ಲ ಒತ್ತುಕೊಂಡು ಶಿಲುಬೆಯಲ್ಲಿ ಯಾಗವಾಗಿ ಮರಣ ಹೊಂದಿದವನಿಗೆ. ಯಾರಿಗೆ? ರಕ್ಷಕರಾದ ಪ್ರಭು ಯೇಸು ಪುನರುತ್ಥಾನದಲ್ಲಿ ನಿನ್ನನ್ನು ನನ್ನನ್ನು ಒಂದಾಗಿಸಿದವನಿಗೆ. ಯಾರಿಗೆ? ಯಾರಿಗೆ? ದಡ್ಡ ಶಿಖಮಣಿಗಳಾಗಿ, ಮೂರ್ಖರಾಗಿ, ಅವಿವೇಕಿಗಳಾಗಿ 24,000 ಕೊಟ್ರೆ, 15,000 ಕೊಟ್ರೆ, 50,000 ಕೊಟ್ರೆ ನಿನಗೆ ಸರ್ಪದೋಷ ಇದೆ, ಅದನ್ನು ನಾನು ಡೀಲ್ ಮಾಡಿಬಿಡ್ತೇನೆ. ಡೀಲ್ ಮಾಸ್ಟರ್. ಡೀಲ್ ಯಾರು? ಬೇರೆ ಸಹೋದರರಲ್ಲ, ಕ್ರೈಸ್ತರಾಗಿ ಕ್ರಿಸ್ತನಿಗಾಗಿ ಶುಭ ಸಂದೇಶ ಸಾರ್ತಾ ಇರೋರು. ಶುಭ ಸಂದೇಶ ಸಾರ್ತಾರೆ ಅಂತೇಳಿ ಗಿಮಿಕ್ ಮಾಡಿ 420 ಕೆಲಸ ಮಾಡ್ತಾ ಇರೋರು. ಒಪ್ಪನಾಗಿ ಹೇಳ್ತೀನಿ ನಾನು, ಕೊಡಿ, ಇದನ್ನ ನೇರವಾಗಿ ಕೊಡಿ. 24,000 ರೂಪಾಯಿ ಕೊಡಬೇಕು. ಸರ್ಪದೋಷ ಕ್ಲಿಯರ್ ಆಗಿ ಬಿಡ್ತದೆ. ಆದ್ರೆ ಯೇಸು ಸ್ವಾಮಿ ಹತ್ರ ಹೋದ್ರೆ ಸರ್ಪದೋಷ ಹೋಗಕ್ಕಿಲ್ಲ. ಯಾಕಂದ್ರೆ ಯೇಸು 24,000 ರೂಪಾಯಿ ಇಸ್ಕೊಳಕ್ಕಿಲ್ವಲ್ಲ, ಶಿಲ್ಬೆಯಿಂದ ಕೈ ಕೆಳಗೆ ಬರೋದಿಲ್ವಲ್ಲ, ಅಥವಾ ಸ್ವರ್ಗದಿಂದ ಉಂಡಿಪಟ್ಟಿ ಕಳಿಸೋದಿಲ್ವಲ್ಲ, ಬ್ಯಾಗ್ ಕಳಿಸೋದಿಲ್ವಲ್ಲ, ಅಕೌಂಟ್ ನಂಬರ್ ಕಳಿಸೋದಿಲ್ವಲ್ಲ ಸ್ವರ್ಗದಿಂದ. ಇನ್ನೊಂದು, ನಿನ್ನ ಮನೆಯಲ್ಲಿ ಏನೋ ಭೂತ ಇದೆ, ಏನೋ ಮಂತ್ರ ಮಾಡಿದ್ದಾರೆ, ಏನೋ ಮಾಟ ಮಾಡಿದ್ದಾರೆ. ಇದನ್ನ ಹೇಳಿದ ತಕ್ಷಣ ಎನರ್ಜಿ ತಲೆಯಿಂದ ನೇರ ತನಕ ಬಂದ್ಬಿಡ್ತಾರೆ. ಹೌದಪ್ಪ, ಅದಕ್ಕೆ ನಮ್ಮ ಮನೇಲಿ ಹಿಂಗ ಆಗ್ತಾ ಇತ್ತು, ಅದಕ್ಕೇನೆ ಪದೇ ಪದೇ ನಮ್ಮ ಹೆಂಡತಿ ಮನೆಯಲ್ಲಿ ಜಗಳ, ಗಂಡನ ಹತ್ರ ಜಗಳ, ಅತ್ತೆ ಮೇಲೆ ಜಗಳ, ಸೊಸೆ ಮೇಲೆ ಜಗಳ, ಜಮೀನಲ್ಲಿ ಸರಿಯಾಗಿ ವ್ಯವಸಾಯ ಆಗ್ತಾ ಇಲ್ಲ, ಬೀಜ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. ಈ ಬ್ರದರ್ ಹೇಳಿದ್ದು ಕರೆಕ್ಟ್. ಅದಕ್ಕೇನೆ ನಿಮ್ಮ ಮನೇಲಿ ಯಾವ ಬಂದಿತ್ತ? ಹಾವು ಬಂದಿತ್ತು. ಬಂತು. ಯಾರು? ಅವನೇ ನಿನ್ನ ಮನೆಗೆ ಬಂದಿರ ಹಾವು, ಬೇರೆ ಯಾರು ಅಲ್ಲ. ಅಂದು ಏನೇನ್ ತೋಟದಲ್ಲಿ ಇದ್ದಂತ ಹಾವು ನಿನ್ನ ಮನೆಗೆ ಬಂದಿದ್ದಾನೆ. 24,000 ರೂಪಾಯಿ 3 ತಿಂಗಳಾದ್ಮೇಲೆ ಮತ್ತೆ ತಿರ್ಗಾ 24,000 ಕೊಡಬೇಕು. ಡೀಲ್ ಮಾಸ್ಟರ್ಗಳು 420. ಇದು ಯೇಸು ಸ್ವಾಮಿಗ? ಕ್ರೈಸ್ತನಿಗೆ, ಕ್ರಿಸ್ತನನ್ನು ಧರಿಸಿಕೊಂಡ ಕ್ರೈಸ್ತನಿಗೆ ಮಾಟ ಮಂತ್ರಗಳುಂಟೆ. ಯೆಶಾಯ ಪ್ರವಾದನೆಯನ್ನು ತೆಗೆದು ಓದ್ಲಿಕ್ಕೆ ಹೇಳಿ, ಅವ್ರನ್ನ ಕೂರಿಸ್ಕೊಂಡು ಓದ್ಲಿಕ್ಕೆ ಹೇಳಿ. ಮಾಟ ಮಂತ್ರಗಳು ಕ್ರೈಸ್ತನಿಗೆ ಉಂಟೆ. ಏಕೆ ಇದು ಸಂಭವಿಸುವುದು? ಒಂದು ಮನೆಯಲ್ಲಿ ಹೇಳ್ತಾರೆ, ಬ್ರದರ್ 90,000 ಕೇಳ್ತಾ ಇದ್ದಾರೆ ಬ್ರದರ್. ಹೋಗಿ ಕೊಡು. ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಡ, 90,000 ಕೊಟ್ರೆ ಅಲ್ಲಿ ಡೀಲ್ ಸರಿ ಮಾಡಿಬಿಡ್ತಾರೆ ಅವರು. ಪ್ರಾರ್ಥನೆ ಮಾಡಿ ಸರಿ ಮಾಡಿಬಿಡ್ತಾರೆ. ನೀನು 24,000, 90,000, 50,000, 1,20,000 ಕೊಟ್ಟಿದ್ದ ತಕ್ಷಣ ಅವರು ಡೀಲ್ ಮಾಡಿ, ಪ್ರಾರ್ಥನೆ ಮಾಡಿ, ನಿನ್ನ ಡೀಲ್ ಮಾಡಿ ಸರಿ ಮಾಡಿಬಿಡ್ತಾರೆ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ಕಿವಿಯಲ್ಲಿರುವ ಓಲೆಯನ್ನು ಬಿಚ್ಚಿ ಕೊಡ್ತಾ ಇದ್ದಾರೆ, ಕುತ್ತಿಗೆಯಲ್ಲಿರುವಂತಹ ಸರ್ವನ್ನ ಬಿಚ್ಚಿ ಕೊಡ್ತಾ ಇದ್ದಾರೆ. ಸಾಲ ಮಾಡಿ ಒಂದು ಸಹೋದರಿ ಹೇಳ್ತಾ ಇದ್ದಾರೆ, ಬ್ರದರ್ ಅಲ್ಲಿ ಹೋದೆ ಬ್ರದರ್, ಹೀಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು ಬ್ರದರ್, ಅದಕ್ಕೇನೆ ನಾನು 50,000 ರೂಪಾಯಿ ಬಡ್ಡಿಗೆ ತಗೊಂಡೋಗಿ ಕೊಟ್ಟೆ ಬ್ರದರ್. ನಾಚಿಕೆ ಆಗಬೇಕು, ನಮಗೆ ನಾಚಿಕೆ ಆಗಬೇಕು. ಯಾಕೆ? ದೇವರು ತಡ ಮಾಡಿದ್ದರಿಂದ, ದೇವರು ನಿನ್ನ ಜೀವನದಲ್ಲಿ ನಡೆಯುವಂತ ಕೊಡುವಂತದನ್ನು ಸ್ವಲ್ಪ ತಡೆ ಮಾಡಿದ ಕಾರಣವಾಗಿ ಕೊಳ್ಳೆಗಾರರ ಕೈಗೆ ಸಿಕ್ಕಿಕೊಳ್ಳುವಂತ ಸ್ವಭಾವ. ಬಾಯಲ್ಲಿ ಎಣ್ಣೆ ಹಾಕಿ
ಎಣ್ಣೆ ಕುಡಿಸಿ ಎಲ್ಲೆ ತಗೊಂಡು ಬಿಳ್ಳೆದೆಲೆ ತಗೊಂಡು ಮಾವಿನೆಲೆ ತಗೊಂಡು ಒಳಗಡೆ ಗಂಟಿಗೆ ಚುಚ್ಚಿದ್ರೆ ವಾಂತಿ ಆಗದೆ ಇರ್ತದ? ನೆನ್ನೆ ತಿಂದಿದ್ದು ಹೊರಗಡೆ ಬರದೇ ಇರ್ತದ? ಬೆಳಗ್ಗೆ ತಿಂದಿದ್ದು ಹೊರಗೆ ಬರದೇ ಇರ್ತದ? ರಾತ್ರಿ ತಿಂದಿದ್ದು ಹೊರಗೆ ಬರದೇ ಇರ್ತದ? ಇವತ್ತು ಎಲೆ ತುರ್ಕಿಸ್ಕೊಳ್ಳೋರು ಹೋಗ್ತಾರೆ. ಅಯ್ಯೋ ಹಾಕಿದ ತಕ್ಷಣ ಎಲ್ಲ ಬಂದ್ಬಿಡ್ತು. ನಿನ್ಗೆ ಇದ್ರಲ್ಲಿ ಹಾಕಿದರೆ, ನಿನಗೆ ಅದರಲ್ಲಿ ಹಾಕಿದರೆ, ತಲೆಕಾಯಿ ಬುರುಡೆ, ನಾಚಿಕೆ ಕೆಟ್ಟ ಜನ್ಮ. ಅಂತ ಒಂದು ವ್ಯಕ್ತಿಯಿಂದ ಹೋಗಿ ಒಂದು ಎಲೆ ಹಾಕಿ ನೀನು ಹೊರಗಡೆ ಇರೋದನ್ನ ತೆಗಿತಾನೆ ಎಂಬುದಾದರೆ, ಮಾಟ ಮಂತ್ರನ ತೆಗಿತಾನೆ ಎಂಬುದಾದರೆ, ನಿನ್ನ ಬಂಧನವನ್ನು ತೆಗಿತಾನಂದ್ರೆ ಯೇಸುಸ್ವಾಮಿ ಯಾಕೆ ಸಾಯ್ಬೇಕಾಗಿತ್ತು ಶಿಲುಬೆಯಲ್ಲಿ? ಯೇಸುಸ್ವಾಮಿ ಯಾಕೆ ಬರಬೇಕಾಗಿತ್ತು ಪ್ರಜಾಪತಿಯಾಗಿ? ಯೇಸುಸ್ವಾಮಿ ಯಾಕೆ ಬರಬೇಕಾಗಿತ್ತು ಲೋಕೋದ್ಧಾರಕನಾಗಿ? ಯೇಸುಸ್ವಾಮಿ ಯಾಕೆ ಬರಬೇಕಾಗಿತ್ತು ಸೌಖ್ಯದಾಯಕನಾಗಿ? ಯೇಸುಸ್ವಾಮಿ ಯಾಕೆ ಬರಬೇಕಾಗಿತ್ತು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ? ಯೇಸುಸ್ವಾಮಿ ಯಾಕೆ ಮಾಡಬೇಕಾಗಿತ್ತು ಅದ್ಭುತ ಕಾರ್ಯಗಳನ್ನು? ಯೇಸುಸ್ವಾಮಿ ಯಾಕೆ ದೇವರಾಗಿ ಈ ಲೋಕಕ್ಕೆ ಬರಬೇಕಾಗಿತ್ತು? ಹೌದು ಪ್ರಿಯ ಸಹೋದರನೇ ಸಹೋದರಿ, ಇವತ್ತು ದೇವರ ಮಗಳು ಎಂದು ಹೇಳಿಕೊಳ್ಳುತ್ತಾ, ಶುಭ ಸಂದೇಶ ಸಾರುತ್ತೆ ಎಂದು ಹೇಳಿಕೊಳ್ಳುತ್ತಾ, ಫ್ರಾಡ್ ಮಾಡಿ, 420 ಮಾಡಿ, ದೇವರಿಂದ ದೂರ ಮಾಡಿ, ದೇವರಿಗೆ ವಿರುದ್ಧವಾದಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ಕೊಳ್ಳೆಗಾರರು ನಮ್ಮ ಮುಂದೆ ಇದ್ದಾರೆ. ಅದಕ್ಕೆ ಯೇಸು ಹೇಳಿದರು, ಕುರಿಯ ಚರ್ಮವನ್ನು ಒದ್ದುಕೊಂಡು, ತೋಳುಗಳಾಗಿರುವವರು ಕುರಿಯ ಚರ್ಮಗಳನ್ನು ಹೊಂದಿಕೊಂಡು ನಿಮ್ಮ ಮುಂದೆ ಬರ್ತಾರೆ. ಎಚ್ಚರಿಕೆ ಎಚ್ಚರಿಕೆ ಎಂಬುದಾಗಿ ಕೊಡಗುತ್ತಿದ್ದರು. ದೇವರು ತಡ ಮಾಡಿದರು, ಸ್ವಲ್ಪ ಕೊಡಲು ತಡ ಮಾಡಿದರು ತಕ್ಷಣ ದೂಷಣೆ, ನಿಂದನೆ, ಮಾಟದವನು, ಮಂತ್ರದವನು, ಕೈಯಲ್ಲಿ ಹಗ್ಗ, ಕಾಲಲ್ಲಿ ಹಗ್ಗ, ಕುತ್ತಿಗೆಗೆ ಯಾವಾಗ ಹಗ್ಗ ಅಂತ ಗೊತ್ತಿಲ್ಲ. ದೇವರು ತಡ ಮಾಡುವಾಗ ನಾವು ಮಾಡುವಂತಹ ಕಾರ್ಯಗಳು, ಮಾಡಿದಂತಹ ಕಾರ್ಯಗಳು. ಅದು ಮಾತ್ರ ಇಲ್ಲ, ಯಾರಲ್ಲಿ ಸಮಸ್ಯೆ ಇದೆಯೋ ಅವರೊಂದು ಕೋಳಿ ಕೊಡಬೇಕು. ಆ ಕೋಳಿನ ತಗೊಂಡೋಗಿ ಮಾಟ ಮಂತ್ರ ಮಾಡಿದಾನೆ ಅಂತಂದ್ರೆ ಅವ್ರ ಹತ್ರ ಹೋಗಿ ಕೋಳಿನ ತಗೊಂಡು ಅವ್ರು ಕೊಡಿಸ್ಬೇಕು. ಕೋಳಿ ತಗೊಂಡೋಗಿ ಅಲ್ಲಿ ಆ ಕೋಳಿನ ಕಡಿದು ಆ ರಕ್ತದಲ್ಲಿ ಮಂತ್ರ ಮಾಡಿ ಇವರಿಗೆ ತಂದು ಕೊಡಬೇಕು. ಆವಾಗೆಲ್ಲ ಸಮಸ್ಯೆ ಹೋಗಿ ಬಿಡ್ತದೆ. ಕೋಳಿ ರಕ್ತ ಸ್ವಲ್ಪ ತಡವಾಗಿ, ಈಜಕ್ಕೆ ತಡವಾಯಿತು, ಅಥವಾ ನೋವಿಗೆ ತಡವಾಯಿತು, ರೋಗಕ್ಕೆ ತಡವಾಯಿತು, ಸಾಲಕ್ಕೆ ತಡವಾಯಿತು, ಸಮಸ್ಯೆಗೆ ತಡ ಆಯಿತು, ಸಮಾಧಾನ ಇಲ್ಲ, ಗಂಡ ಇಲ್ಲ, ಹೆಂಡತಿ ದೂರವಾಗಿದ್ದಾನೆ, ಗಂಡ ದೂರವಾಗಿದ್ದಾರೆ, ರಕ್ತ, ಕೋಳಿ ರಕ್ತ ಇಲ್ಲ. ಹಾಗಾದ್ರೆ ಯೇಸು ಸಲ್ಲಿಸಿದ ರಕ್ತ ಎಲ್ಲಿ ಹೋಯಿತು? ನಾಚಿಕೆಗೇಡಿದ್ದನ, ನಾಚಿಕೆ ಕೇಳಿದ್ದನ. ಚಿಂತಿಸು ನನ್ನ ಸಹೋದರನೇ ಸಹೋದರಿಯ, ಚಿಂತಿಸು. ಮನುಷ್ಯರನ್ನ ನಂಬಬೇಡ, ಈ ರೊಸಾರಿಯನ್ನು ಸಹ ನಂಬಬೇಡ, ರೊಸಾರಿಯನ್ನು ಸಹ ನಂಬಬೇಡ. ದೇವರನ್ನ ಮಾತ್ರ ನಂಬು, ದೇವರ ವಾಕ್ಯವನ್ನು ಮಾತ್ರ. ಸ್ವಲ್ಪ ತಡವಾಗಬಹುದು ನಿನ್ನ ಜೀವನದಲ್ಲಿ, ಅದಕ್ಕೆಲ್ಲವೂ ಕಾರಣ ಇದೆ. ಅದಕ್ಕೆ ನಾವು ನೋಡ್ತೀವಿ ನೋಡಿ, ಯೇಸುಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಧ್ಯಾನಿಸುವಾಗ ಯೇಸುಸ್ವಾಮಿ ಕೇಳ್ತಾರೆ, ನನ್ನನ್ನು ಯಾರು ಅಂತ ಹೇಳ್ತಾರೆ? ಜನ ಹೇಳ್ತಾರೆ ಎಲಿಯಾ ಅಂತ ಹೇಳ್ತಾರೆ, ಯೋವಾನ ಅಂತ ಹೇಳ್ತಾರೆ, ಪ್ರವಾದಿಗಳೆಲ್ಲ ಗುರು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ 16ನೇ ಅಧ್ಯಾಯದಲ್ಲಿ ನಾವು ಹೇಳೋದನ್ನ ನೋಡ್ತೇವೆ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಹೌದು ಜನಲ್ಲ ಹೀಗೆ ಹೇಳ್ತಾರೆ ಅಂತ ಹೇಳ್ತೀಯಾ, ಹಾಗಿರುವಾಗ ನೀವು ನನ್ನನ್ನು ಯಾರು ಅಂತ ಹೇಳ್ತೀರಿ? ಆಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೀವು ಅಭಿಷೇಕರಾದ ಲೋಕೋದ್ಧಾರಕ ಸ್ವಾಮಿ, ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ಸ್ವಾಮಿ ಎಂಬುದಾಗಿ ಪೇತ್ರ ಹೇಳ್ತಾನೆ, ಹೊಗಳ್ತಾನೆ. ಆಗ ಯೇಸು ಸ್ವಾಮಿಗೆ ತುಂಬಾ ಸಂತೋಷ ಆಗ್ಬಿಡ್ತು. ಯೋ ನಮ್ಮ ಮಗನಾದ ಸಿಮೋನನೇ, ನೀನು ತುಂಬಾ ಧನ್ಯ, ನೀನು ತುಂಬಾ ಧನ್ಯ. ನಿನ್ನ ವಿಷಯ, ಈ ವಿಷಯ ನನಗೆ ಶ್ರುತಿಪಡಿಸಿದ್ದು ನರ ಮನುಷ್ಯರಲ್ಲ, ಸ್ವರ್ಗದಲ್ಲಿರುವಂತಹ ನನ್ನ ಪಿತನೆ ಎಂಬುದಾಗಿ ಹೊಗಳ್ತಾರೆ. ಇಂದ್ರಿಂದ ನಿನ್ನ ಹೆಸರು ಪೇತ್ರ ಅಲ್ಲ, ನೀನು ಬಂಡೆ ಮೇಲೆ ಧರ್ಮಸಭೆಯನ್ನು ಕಟ್ಟುವೆ, ಪಾತಾಳ ಲೋಕದ ಬೀಗನ ಸಹ ನಿನಗೆ ಕೊಡಲ್ಪಡುತ್ತದೆ. ಅದನ್ನು ಯಾರಿಂದ ಜಯಿಸಲಿಕ್ಕಾಗೋದಿಲ್ಲ. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈ ನಿನಗೆ ಕೊಡ್ತೇನೆ. ನೀನು ಈ ಲೋಕದಲ್ಲಿ ಏನನ್ನು ಬಂಧಿಸಿ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಈ ಲೋಕದಲ್ಲಿ ಏನನ್ನು ಬಿಚ್ಚಿಸಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಒಂದು ಟೈಟಲ್ ಅನ್ನು ಕೊಟ್ಟುಬಿಡ್ತಾರೆ. ಕೊನೆಗೆ ಯೇಸು ಹೇಳ್ತಾರೆ, ನಾನು ಅಭಿಷಕ್ತರಾದ ಲೋಕೋದ್ಧಾರಕ ಅಂತೇಳಿ ಯಾರಿಗೂ ಹೇಳಬಾರದು ಅಂತೇಳಿ ಕಟ್ಟಳೆ ಕೊಡ್ತಾರೆ. ನೋಡಿ, ಯೇಸು ಸ್ವಾಮಿ ಹೊಗಳಿದ್ರು, ಸ್ವರ್ಗದ ಬೀಗದ ಕೈ ಕೊಟ್ಬಿಟ್ರು, ಸ್ವರ್ಗ ರಾಜ್ಯಕ್ಕೆ ನೀನೇ ಅಂತ ಹೇಳಿಬಿಟ್ರು. ನೀನ್ ಏನ್ ಬಂಧಿಸ್ತೀಯಾ ಅದು ಅಲ್ಲಿಯೂ ಬಂಧಿಸಲ್ಪಡ್ತದೆ ಅಂತ ಹೇಳಿದ್ರು, ಇಲ್ಲಿ ನೀನ್ ಏನ್ ಬಿಸ್ತೀಯಾ ಅಲ್ಲಿಯೂ ಬಿಚ್ಚಲ್ಪಡ್ತದೆ ಎಂಬುದಾಗಿ ಹೇಳಿದ್ರು. ಹೊಗಳಿದ್ರು ಯೇಸು ಸ್ವಾಮಿ. ನೋಡಿ ಎಷ್ಟು ಯೇಸು ಸ್ವಾಮಿ ಹೊಗಳಿದ್ರು. ಬೀಗದ ಕೈನ, ಸ್ವರ್ಗದ ಬೀಗದ ಕೈನ ಕೊಟ್ಬಿಟ್ರು, ಬಂಡೆ ಎಂಬುದಾಗಿ ಹೇಳಿಬಿಟ್ರು. ಹಾಗೆ ಮೋಶೆಯ ಕೈಲಿ ಸಹ ಒಂದು ಕೋಲನ್ನ ಕೊಟ್ಬಿಟ್ರು. ನೀನು ಹೋಗು, ಅವ್ರ ಮುಂದೆ ಹೋಗಿ ಎಲ್ಲರನ್ನ ಕರೆದು
ಅವ್ರ ಮುಂದೆ ಆ ಬಂಡೆಗೆ ನೀನು ಕಟ್ಟಳೆ ಕೊಡ್ತೇವೆ, ಅದರಿಂದ ನೀರು ಬರ್ತದೆ. ಕೊನೆಗೆ ಮೋಸೆ ಕೋಲ್ ತಗೊಂಡಾಗಿ ಆರೋನ ಜೊತೆಯಲ್ಲಿ ಜನರ ಹತ್ರ ಹೋಗ್ಬಿಟ್ಟು ಏನ್ ಮಾಡಿದ್ರು, ಹೋಗಿದ ತಕ್ಷಣ ಸಭೆ ಸೇರಿಸಿದ್ರು. ಅವ್ರನ್ನ ನೋಡ್ತಾ ಹೇಳಿದ್ರು, ಏನ್ ಹೇಳಿದ್ರು ಮೋಸೆ ನೋಡಿದ ತಕ್ಷಣ, ದಂಗೆಕೋರ್ರೆ ಕೇಳಿ. ನೋಡಿ ಮೋಸೆ ಮಾತು ಹೇಗೆ ಬಂದ್ಬಿಡ್ತು, ದಂಗೆಕೋರ್ರೆ, ಜಗಳ ಮಾಡೋರೆ, ದಂಗೆ ಏರೋರೆ, ವಾದ ಮಾಡೋರೆ, ಗೊಣಗುಟ್ಟುವರೆ ಕೇಳಿ. ಇವತ್ತು ನನ್ನನ್ನು ನಿಮ್ಮನ್ನು ನೋಡಿದೆ ವಾಕ್ಯ ಹೇಳ್ತಾ ಇದೆ, ದಂಗೆಕೋರ್ರೆ ಕೇಳಿ, ತಡವಾಯ್ತು ಅಂತೇಳಿ ಓಡೋಗಬೇಡಿ, ದುಡ್ಡು ಕೊಟ್ಟು ಹೋಗಬೇಡಿ, 1,000 ಲಕ್ಷ ಕೊಟ್ಟು ಹೋಗಬೇಡಿ, ಕಿವಿಗೊಡಿ, ನಿಮ್ಮ ದೇವರ ಸಮೀಪದಲ್ಲೇ ಇದ್ದಾರೆ, ಹೋಗಿದ್ರೆ ಪಶ್ಚಾತ್ತಾಪ ಪಡಿ, ನಿಮ್ಮ ಹೃದಯನ ಸೀಳಿಕೊಳ್ಳಿ. ದುಡ್ಡು ಇಸ್ಕೊಂಡು ನಿಮ್ ಜೀವನ ಯಾರು ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ದುಡ್ಡು ಇಸ್ಕೊಂಡು ಯಾರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಆಗೋದಿಲ್ಲ. ದುಡ್ಡು ಇಸ್ಕೊಂಡು ನಿಮಗೆ ತೃಪ್ತಿ ಖಂಡಿತವಾಗಿ ಸಿಕ್ಕುವಂತೆ ಯಾರು ಮಾಡೋದಿಲ್ಲ. ಬನ್ನಿ ಎಂಬುದಾಗಿ ಮೋಶೆ ದಂಗೆಕೋರ್ರೆ ಅಂತೇಳಿ ಕರೆದುಬಿಟ್ಟು ಆ ಇಸ್ರಾಯೇಲ್ ಜನರನ್ನ ಕರೀತಾರೆ. ಕರೆದ್ಬಿಟ್ಟು ಏನ್ ಮಾಡ್ತಾರೆ, ಕೈಯಲ್ಲಿರುವಂತಹ ಕೋಲಿನಿಂದ ಆ ಬಂಡೆನ 2 ಸಾರಿ ಹೊಡಿತಾನೆ. ಜನರ ಮುಂದೆ ನಿಂತ್ಕೊಂಡು ಹೊಡಿಬೇಕಾದ್ರೆ ನೀರು ಪ್ರವಾಹವಾಗಿ ಹೊರಟು ಬರ್ತದೆ. ಜಾನುವಾರುಗಳೆಲ್ಲವೂ ನೀರನ್ನ ಕುಡಿಲಿಕ್ಕೆ ಕಾರಣವಾಗ್ತದೆ. ಸರ್ವೇಶ್ವರ ಮೋಶೆ ಮತ್ತು ಆರೋನರಿಗೆ ಹೇಳ್ತಾರೆ, ನೀವು ನನ್ನನ್ನು ನಂಬದೆ ಹೋದ್ರಲ್ಲಪ್ಪ, ನೀವು ಸಹ ನನ್ನನ್ನು ನಂಬಲಿಲ್ವಾ? ಇಸ್ರಾಯೇಲಿನ ಮುಂದೆ ನನ್ನ ಗೌರವವನ್ನು ನೀವು ಕಾಪಾಡದೆ ಹೋದ್ರಲ್ಲ. ಆದ್ರಿಂದ ನಾನು ವಾಗ್ದಾನ ಮಾಡಿದಂತ ನಾಡಿಗೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತಿಲ್ಲ. ಇವರನ್ನ ನೀವು ಕರ್ಕೊಂಡು ಹೋಗಬಾರದು. ನಾನು ವಾಗ್ದಾನ ಮಾಡಿದ ನಾಡಿಗೆ ನೀವು ಕರೆದುಕೊಂಡು ಹೋಗಕೂಡದು, ಈ ಸಮಾಜದವರನ್ನ ಕರೆದುಕೊಂಡು ಹೋಗಕೂಡದು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾರೆ. ಆ ಪ್ರವಾಹ ಬಂದಂತಹ ಸ್ಥಳಕ್ಕೂ ಹೇಳ್ಬಿಡ್ತಾರೆ, ಮೆರಿಬಾ ಎಂಬ ಹೆಸರನ್ನ ಕೊಡ್ತಾರೆ. ಮೆರಿಬಾ ಎಂಬ ಹೆಸರನ್ನು ಕೊಡ್ತಾರೆ. ಅಲ್ಲಿ ಸರ್ವೇಶ್ವರ ತಮ್ಮ ಪರಮ ಪಾವನತೆಯನ್ನ ವ್ಯಕ್ತಪಡಿಸಿದ ಸ್ಥಳವಾದ್ದರಿಂದ ಅದಕ್ಕೆ ಮೆರಿಬಾ ಎಂಬ ಸ್ಥಳವನ್ನು ಕೊಡ್ತಾರೆ. ಪ್ರಿಯ ಸಹೋದರಿ, ಹೀಗೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಲು, ನಮಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಲು ಕೆಲವು ಸರಿ ತಡ ಮಾಡ್ತಾರೆ. ನೋಡುವ, ನನ್ನ ಮಗಳು ಸಹಿಸ್ತಾಳ, ಅಥವಾ ನನ್ನ ಬಿಟ್ಟು ಓಡಿ ಹೋಗ್ತಾನ, ಮಾಟದವನ ಹತ್ರ ಹೋಗ್ತಾನ, ಮಂತ್ರದವಳ ಹತ್ರ ಹೋಗ್ತಾನ, ರಕ್ತ ಕೊಡೋರ ಹತ್ರ ಹೋಗ್ತಾನ, ದುಡ್ಡಿಸ್ಕೊಳ್ಳೋನ ಹತ್ರ ಹೋಗ್ತಾನ, ವಂಚನೆ ಮಾಡೋರ ಹತ್ರ ಹೋಗ್ತಾನ, ಸುಳ್ಳು ಹೇಳೋನ ಹತ್ರ ಹೋಗ್ತಾನ, ನಟನೆ ಮಾಡೋರ ಹತ್ರ ಹೇಳ್ತಾರೆ. ಸುಮ್ಮನೆ ಅನ್ಕೊಂಡು ಸುಮ್ಮನೆ ಏನೋ ಡ್ರಾಮಾ ಮಾಡಿ ಒಬ್ಬೆ ಹಾಕೋರ ಹತ್ರ ಹೋಗ್ತಾನ. ನೋಡ್ತಾರೆ, ನನಗೆ ಪ್ರವಾದನೆ ಉಂಟು, ನನಗೆ ವಿಷನ್ ಸಿಗ್ತದೆ, ಈಗ ನನಗೆಲ್ಲ ಕಾಣ್ತಾ ಇದೆ, ಈಗ ಮೇಲೆ ಬಂತು, ಈಗ ಪಕ್ಕದಲ್ಲಿ ಬಂತು ಅನ್ನೋರ ಜೊತೆ ಹೋಗ್ತಾನ. ಇವತ್ತು ಅದೆಲ್ಲ ಆಗ್ತಾ ಇರೋದು. ಬ್ರದರ್, ಏನಾದ್ರೂ ವಿಷನ್ ಸಿಗ್ತಾ? ಬ್ರದರ್, ಏನಾದ್ರೂ ದೇವರು ಹೇಳಿದ್ರು, ನೀನ್ ತಲಕಾಯಿ ಬೋಡೆ ಚಟ್ನಿ ಮಾಡೋದನ್ನ ಹೇಳಿದ್ರು. ಇದೇ ಕೆಲಸ ವಿಷನ್. ಅವ್ರು ಹೇಳಿದ ತಕ್ಷಣ, ಅಯ್ಯೋ ಆ ಸಿಸ್ಟರ್ ಹೇಳಿದ್ರಪ್ಪ, ಆ ಬ್ರದರ್ ಹೇಳಿದ್ರು, ಹೀಗೇ ನಡೀತದಂತೆ. ನಡೀತದೆ, ನಡೀದೇ ಇದ್ರೆ ನಿನ್ನ ನಡೆಸುವಾಗಿ ಮಾಡ್ಬಿಡ್ತಾರೆ, ನಿನ್ನ ಗಂಡನಿಂದ ದೂರ ಮಾಡ್ಬಿಡ್ತಾರೆ, ನಿನ್ನ ಹೆಂಡತಿಯಿಂದ ದೂರ ಮಾಡ್ಬಿಡ್ತಾರೆ, ಇಲ್ದೇರನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಈ ಕಡೆ ಗಂಡನ ಹತ್ರ ಹೇಳಿ ಹೆಂಡತಿ ಹತ್ರ ಹೇಳಿ ಗಂಡನ ಹತ್ರ ಹೇಳಿ ಮನೆಗೆ ಹೊಡೆದಾಕ್ಬಿಡ್ತಾರೆ. ವಿಷನ್ ಕೊಡ್ತಾರೆ. ವಿಷನ್ ಅದೇ ಮೇಲಿಂದ ಬರ್ತದೆ. ಕಣ್ಣು ಮುಚ್ಕೊಂಡು ಅವಾಗಲೂ, ಅಯ್ಯೋ ಈಗ ಬರ್ತಾ ಇದೆ, ಈಗ ನನಗೆ ಕಾಣ್ತಾ ಇದೆ. ಕಾಣ್ತದೆ, ಕಾಣುತ್ತೆ. ಕೆಲವರಿದ್ದಾರೆ ಸತ್ಯಸಂಧವಾದಂತಹ ವಿಷನ್ ಕೊಡುವಂತಹ ಕೆಲವು ವ್ಯಕ್ತಿಗಳು 100ರಲ್ಲಿ 10% ಇರ್ತಾರೆ. 90% ಫ್ರಾಡ್ಗಳಿರ್ತಾರೆ ಎಂಬುದನ್ನು ಮರೆತು ಬಿಡಬಾರದು. ಆದರೆ ಅವರು ಯಾವ ದುಡ್ಡನ್ನು ಕೇಳೋದಿಲ್ಲ, ತಿನ್ಲಿಕ್ಕೂ ಕೇಳೋದಿಲ್ಲ, ಯಾವುದಕ್ಕೂ ಕೇಳೋದಿಲ್ಲ, ನಿನಗೆ ಶಿರವಾಗುವುದೂ ಇಲ್ಲ, ನಿನ್ನನ್ನು ಅವರು ಶಬಾಷ್ಗಿರಿ ಹೇಳೋದು ಇಲ್ಲ, ಖಂಡಿಸ್ತಾನೇ ಇರ್ತಾರೆ. ನೀನ್ ಏನ್ ತಪ್ಪು ಮಾಡಿದ್ರು ನಿನ್ನ ಖಂಡಿಸ್ತಾನೇ ಇರ್ತಾರೆ. ವ್ಯಕ್ತಿಗಳು ನಿನ್ನ ಗುಣಗಾನ ಮಾಡುವುದಿಲ್ಲ. ತಪ್ಪನ್ನ ತಪ್ಪು ಎಂಬುದಾಗಿ ನೇರವಾಗಿ ಹೇಳ್ತಾರೆ. ಯಾರ ಮುಂದೆ ಇದ್ರು ಸರಿ, ಎಲ್ಲಿ ಎದುರು ಸರಿ ತಪ್ಪು ತೋರಿಸುವವನಾಗಿರ್ತಾನೆ. ನೀನು ತಪ್ಪು ಮಾಡಿದನೆಲ್ಲ ತಪ್ಪು ಎಂದು ಹೇಳುವುದಾಗಿರ್ತಾನೆ. ಆದರೆ ಅಂತವನನ್ನು ನೋಡುವಾಗ ಓಡಿ ಹೋಗ್ತೇವೆ, ದೂಷಿಸ್ತೇವೆ, ನಿಂದಿಸ್ತೇವೆ. ಅದಕ್ಕೆ ಒಂದು ಕಾರಣ ಈ ಸ್ವರ್ಗೀಯಾತ್ರ ಬ್ಲೆಸ್ಸಿಂಗ್ ಟೈಮ್ ಸಹ ಅಷ್ಟೇನೆ. ಈ ಸ್ವರ್ಗೀಯಾತ್ರ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ವಾಕ್ಯವನ್ನು ಕೇಳುವ ಎಷ್ಟೋ ಜನ ದೂಷಿಸಿ, ನಿಂದಿಸಿ ಈ ಇಸ್ರಾಯೇಲ್ ಜನರು ಗೊಣಗುಟ್ಟಿದವರಾಗಿ ಗೊಣಗುಡ್ತಾ ಇದ್ದಾರೆ. ಇನ್ನೂ ಗೊಣಗುಟ್ಟಬಹುದು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಯಾಕೆಂದ್ರೆ ಇಲ್ಲಿ ದುಡ್ಡಿಸ್ಕೊಳ್ಳೋದಿಲ್ಲ.
ಇಲ್ಲಿ ದುಡ್ಡು ಇಸ್ಕೊಳ್ಳೋದಿನ ಮಾಟ ಇದೆ, ಮಂತ್ರ ಇದೆ, ದೆವ್ವ ಇದೆ, ಭೂತ ಇದೆ, ವಾಂತಿ ಮಾಡಿಸ್ಬೇಕು, ನಿನಗೆ ಬೇಗ ಬೀಜ ಸಿಕ್ಕಿಬಿಡ್ತದೆ, ನಿನಗೆ ಬೇಗ ಮದುವೆ ಆಗಿಬಿಡ್ತದೆ, ಬೇಗ ನಿನ್ ಮನೆ ಕಟ್ಟಿಬಿಡ್ತೀಯ, ಬೇಗ ಸಾಲ ತೀರ್ಕೊಂಡು ಬಿಡ್ತದೆ, ಡೀಲ್ ಇದೆ, ಇಲ್ಲಿ ಡೀಲ್ ಮಾಡಬೇಕು ಎಂತ ದುಡ್ಡು ಇಸ್ಕೊಳ್ಳೋದಿನ ಸ್ವರ್ಗೀಯ ಯಾತ್ರೆಯಲ್ಲಿ. ಒಂದು ಪಕ್ಷ ದುಡ್ಡು ಅಂತ ಬಂದ್ರೆ ಸ್ವರ್ಗೀಯ ಯಾತ್ರೆಗೆ ನೀನು ಹೋಗ್ಲಿಕ್ಕೆ ಆಗೋದಿಲ್ಲ, ನರಕ ಯಾತ್ರೆಗೆ ಹೋಗ್ಬೇಕಾಗ್ತದೆ ಅಷ್ಟೇ. ಎಲ್ಲಿ ಹೋಗ್ಬೇಕಾಗ್ತದೆ? ನರಕ ಯಾತ್ರೆಗೆ ಹೋಗ್ಬೇಕಾಗ್ತದೆ. ಅದರಿಂದ ಸ್ವರ್ಗೀಯ ಯಾತ್ರೆಯಲ್ಲಿ ಡೀಲ್ ಇಲ್ಲ. ಏಕ್ ಮಾರ್ ದೋ ತುಕಡ, ಏಕ್ ಮಾರ್ ದೋ ತುಕಡ. ಪ್ರೀತಿ ಉಂಟು ಸ್ವರ್ಗೀಯ ಯಾತ್ರೆಯಲ್ಲಿ, ಪ್ರೀತಿಸ್ತೇವೆ, ಎಲ್ಲರಲ್ಲಿ ಪ್ರೀತಿ ಉಂಟು, ಎಲ್ಲರ ಪ್ರೀತಿ. ಅದಕ್ಕೆ ನಾನು ಹೇಳ್ತೇನೆ, ಯಾರು ನೋಡಿ ಹೇಳ್ತೇನೆ ಐ ಲವ್ ಯು ಎಂಬುದಾಗಿ ಹೇಳ್ತೇನೆ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ವಯಸ್ಸಾಗ್ಬೋದು, ಮುದುಕರಾಗ್ಬೋದು, ಯುವಕರಾಗ್ಬೋದು, ಎಲ್ರಿಗೂ ನಾನು ಹೇಳುತ್ತೇನೆ ಐ ಲವ್ ಯು ಮೈ ಡಿಯರ್, ಐ ಲವ್ ಯು ಸೋ ಮಚ್. ನಾನು ನಿಮ್ಮನ್ನ ಪ್ರೀತಿ, ನಿಮಗೆ ಗೊತ್ತು, ಮಾತನಾಡುವರೆಲ್ಲರಲ್ಲಿ ನಾನು ಹೇಳ್ತೇನೆ ಐ ಲವ್ ಯು ಸೋ ಮಚ್ ಎಂಬುದಾಗಿ ನಾನು ಹೇಳ್ತೇನೆ. ಆದರೆ ಈ ಐ ಲವ್ ಯು ಎಂದು ಹೇಳುವಾಗ ಆಂಗ್ಲ ಪದದಲ್ಲಿ ಬರುವಾಗ ಕೆಲವರಲ್ಲಿ ನೋಡಬೇಕು, ಅದಕ್ಕೆ ಒಂದು ಕತ್ತಿಯನ್ನ ಇಟ್ಕೊಂಡು ಬಿಡ್ತಾರೆ, ನಾಲಿಗೆ ಎಂಬ ಕತ್ತಿಯನ್ನ. ಅಂದರೆ ಅವರಿಗೆ ಪ್ರೀತಿಯ ಬೆಲೆಯೇ ಗೊತ್ತಿಲ್ಲ, ಅವರಲ್ಲಿರುವುದೆಲ್ಲವೂ ಕೆಟ್ಟದ್ದೇ, ಅವರಲ್ಲಿರುವುದೂ ಹೊಲಸು, ಈ ಲೌಕಿಕವಾದದ್ದು ಮಾತ್ರ. ಅದರಿಂದ ಕಾಮಲೆ ಕಣ್ಣುಗಳಿಗೆ ಕಾಣೋದೆಲ್ಲ ಅರಿಶಿಣ. ಆ ಬ್ರದರ್ ಐ ಲವ್ ಯು ಹೇಳ್ತಾರೆ. ಯಾಕೆ ಹೇಳಿದ್ರು? ನಿಮಗೆ ಐ ಲವ್ ಫೋನ್ ಮಾಡಿ ಮಾತಾಡಿ ಕೂತ್ಕೊಂಡು ನಿಮ್ಗೆ ಐ ಲವ್ ಯು ಹೇಳಿದ್ರ, ಅಥವಾ ನಿನ್ನ ಬೇರೆ ಪಾಪದ ಜೀವನಕ್ಕೆ ಕರೆದ್ರ? ಇಲ್ಲ, ಪ್ರೀತಿ, ದೇವರ ಪ್ರೀತಿ. ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮನ್ನು ಪ್ರೀತಿಸೋದ್ರಿಂದಲೇ ನಾನು ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ತಾ ಇರೋದು, ನಿಮ್ಮನ್ನು ಪ್ರೀತಿಸೋದ್ರಿಂದಲೇ ನಾನು ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಸಾಧ್ಯ, ನಿಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದಲೇ ಈ ದೇವರ ರಾಜ್ಯವನ್ನು ನಾನು ಈ ಲೋಕದಲ್ಲಿ ಸಾರ್ತಾ ಇದ್ದೇನೆ. ನಾನು ಪ್ರೀತಿ, ನನ್ನಲ್ಲಿ ಪ್ರೀತಿ ಇಲ್ಲ ಅಂದರೆ ನಾನು ಶುಭ ಸಂದೇಶನ ಸಾರಲಿಕ್ಕೆ ಆಗುವುದಿಲ್ಲ. ಅದರಿಂದ ಸ್ವರ್ಗೀಯ ಯಾತ್ರೆಯಲ್ಲಿ ಡೀಲ್ ಇಲ್ಲ, ನೇರ ಮಾತ್ರ. ಪ್ರವಾದನೆಯಾಗಿ ಬಂದ್ರೆ ನಿನಗೆ ನೇರವಾಗಿ ನೀನು ಮಾಡಿದಂತ ಕಾರ್ಯವನ್ನು ನೇರವಾಗಿ ಹೇಳಲ್ಪಡುತ್ತದೆ. ಎಷ್ಟೋ ಸಾವಿರ ಜನರಿಗೆ ಗೊತ್ತು, ನನ್ನ ಜೊತೆ ಮಾತನಾಡಿದ್ದಾರೆ, ನನ್ನ ಸಂಧಿಸಿ ಮಾತನಾಡಿದ್ದಾರೆ, ಫೋನ್ ಕಾಲ್ಗಳ ಮುಖ ನೇರವಾಗಿ ಮಾತನಾಡಿದ್ದೇನೆ. ನಾನು ಪವಿತ್ರಾತ್ಮ, ಕ್ಷಮಿಸಿ, ನಿಮಗೆ ನೀವು ಯಾರು ಎಂಬುದನ್ನು ತಿಳಿಸಿಕೊಳ್ಳಿ. ಅದರಿಂದ ಎಷ್ಟೋ ಜನ ನನಗೆ ಮತ್ತೆ ಒಂದು ಸಾರಿ ಮಾತನಾಡಿದ್ರೆ ಮತ್ತೆ ಇನ್ನೊಂದ್ಸರಿ ಮಾತನಾಡಲಿಕ್ಕೆ ಭಯಪಡ್ತಾರೆ, ಬರೋದಿಲ್ಲ. ಯಾಕೆಂದ್ರೆ ನೇರವಾಗಿ ಹೇಳುವ ಕಾರಣ, ತಪ್ಪನ್ನು ತೋರಿಸುವ ಕಾರಣ, ತಿದ್ದಿಕೊಳ್ಳಿಕ್ಕೆ ಹೇಳುವ ಕಾರಣ, ಪಶ್ಚಾತ್ತಾಪ ಪಡುವುದಕ್ಕೆ ಹೇಳುವ ಕಾರಣ. ಹೀಗೆ ನಮ್ಮ ಜೀವನದಲ್ಲಿ ನಾವು ಮನುಷ್ಯರನ್ನೆಲ್ಲ ದೇವರನ್ನು ಹುಡುಕಿ ಹೋಗಬೇಕು, ಡೀಲ್ಗಾಗಿ ಇಲ್ಲ. ದೇವರು ತಡ ಮಾಡ್ತಾರೆ, ಬೇರೆ ದೇವರು ಹೊಗಳ್ತಾರೆ, ದೇವರು ಹೊಗಳ್ತಾರೆ, ಆ ಹೊಗಳಿದವನ್ನೇ ಸಹ ತೆಗಳ್ತಾರೆ. ಪೇತ್ರನನ್ನ ಹೊಗಳಿದ್ರು, ಹೌದಲ್ಲ, ನೀನು ಬಂಡೆ, ನಿನ್ನ ಮೇಲೆ ನಾನು ಬಂಡೆ, ಧರ್ಮಸಭೆಯನ್ನು ಕಟ್ಟುವೆ ಅಂತ ಹೇಳಿದ್ರು, ಬೀಗದ ಕೈನ ಕೊಡ್ತೇನೆ ಅಂತ ಹೇಳಿದ್ರು, ನೀನು ಬಿಚ್ಚಿದ್ರೆ ಬಿಚ್ಚಿದ್ದೇನೆ, ಬಂಧಿಸಿದ್ರೆ ಬಂಧಿಸ್ತೇನೆ ಅಂತ ಎಲ್ಲ ಹೇಳಿದ್ರು. ಕೊನೆಗೆ ಏನ್ ಮಾಡ್ಬಿಟ್ರು ಗೊತ್ತಾ? ಅದೇ ಹೊಗಳಿದಂತ ಯೇಸು ಸ್ವಾಮಿ, ಸ್ವರ್ಗದ ಬೀಗ ಕೈ ಇಟ್ಟಂತ ಯೇಸು ಸ್ವಾಮಿ ಪೇತ್ರನ ನೋಡಿದ್ರೆ, ಏ ಸೈತಾನ, ಆ ಮೋಶೆ ದಂಗೆಕೋರ್ರೆ ಅಂತ ಹೇಳಿದಾಗೆ ಇಲ್ಲಿ ಸೈತಾನ ಎಂಬುದಾಗಿ ಪೇತ್ರನ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ. ಏನ್ ಬ್ರದರ್ ನೀವು ಹೇಗೆ ಹೇಳ್ತಿರಲ್ಲ, ಇದು ನಾನು ನಂಬೋದಿಲ್ಲ ಅಂತ ಹೇಳ್ಬೋದು. ನೀವು ಖಂಡಿತವಾಗಿ ನೀವು ನಂಬಲೇಬೇಕು. ತೆಗೆದುಕೊಳ್ಳಿ ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯವನ್ನ ತೆಗೆದುಕೊಳ್ಳಿ. 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯವನ್ನು ತೆಗೆದುಕೊಳ್ಳಿ. ಅಲ್ಲಿ ಏನ್ ಸಂಭವಿಸ್ತದೆ? ಯೇಸು ಸ್ವಾಮಿ ತಾವು ಕಠಿಣ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೇ ದಿನವಾಗಿ ಪುನರುತ್ಥಾನ ಹೊಂದಬೇಕಾಗಿದೆ ಎಂಬುದಾಗಿ ಹೇಳಬೇಕಾದ್ರೆ, ಅದು ಒತ್ತಿ ಹೇಳಬೇಕಾದ್ರೆ ಇದನ್ನು ಪೇತ್ರನಿಗೆ ಕೇಳಲಿಕ್ಕಾಗಿಲ್ಲ. ಹುಚ್ಚಾಗ್ಬಿಡ್ತಾನೆ. ಏನ್ ಇವರು ಎಂತ ಮಾತು ಹೇಳ್ತಾ ಇದಾರಲ್ಲ, ಇವರು ಸತ್ತೋಗ್ತೀನಿ ಅಂತ ಹೇಳ್ತಾ ಇದಾರೆ, ಇವ್ರು 3 ದಿನ ಪುನರುತ್ಥಾನ ಆಗ್ತೀನಿ ಅಂತ ಹೇಳ್ತಾ ಇದಾರೆ, ಕಠಿಣ ಯಾತ್ರೆ ಅನುಭವಿಸ್ತೀನಿ ಅಂತ ಹೇಳ್ತಾ ಇದಾರೆ, ಇವ್ರು ಏನ್ ಹೇಳ್ತಾ ಇದಾರೆ ಇವರು ಎಂಬುದಾಗಿ 22ನೇ ವಾಕ್ಯ ಹೇಳ್ತಾರೆ. ಇದನ್ನೇ ಕೇಳಲಾರದ ಪೇತ್ರನು ಯೇಸು ಸ್ವಾಮಿನ ಪಕ್ಕೆ ಕರ್ಕೊಂಡು ಹೋಗ್ತಾನೆ, ಎಳ್ಕೊಂಡು ಹೋಗ್ತಾನೆ. ಬನ್ನಿ ಸ್ವಾಮಿ, ಇಲ್ಲಿ ಬನ್ನಿ ನೀವು. ಅಲ್ಲಿನ ಶಿಷ್ಯನ ಪಕ್ಕದಿಂದ ಕರ್ಕೊಂಡು ಹೋಗ್ತಾರೆ. ಅವನನ್ನು ಪಕ್ಕಕ್ಕೆ ಕರೆದು, ಅಲ್ಲಿ ಹೇಳ್ತದೆ ವಾಕ್ಯ, ಪಕ್ಕಕ್ಕೆ ಕರೆದು, ಸ್ವಾಮಿ ನೀವು ಹಾಗೆ ಹೇಳ್ಬೇಡಿ, ನಿಮಗೆ ಯಾವಾಗೂ ಯಾವುದೇ ಕಾರಣಕ್ಕೂ ಹಾಗೆ ಆಗ್ಬಾರ್ದು, ಯಾಕೆ ಹೇಳ್ತೀರಿ ನೀವು ಎಂಬುದಾಗಿ ಅಲ್ಲಿ ಪ್ರತಿಭಟಿಸ್ತಾನೆ. ದೇವ ಯೇಸು ಸ್ವಾಮಿ ಹೆಸರಲ್ಲಿ ಪ್ರತಿಭಟಿಸ್ತಾನೆ. ನಾವು ಸಹ ಹಾಗೆ ಅಲ್ವಾ? ಪಕ್ಕದಲ್ಲಿ ಏನಾದ್ರೂ ಹೇಳ್ತಾ ಇದ್ರೆ ಸರಿ, ಬಾಯ್ಲಿ ಯಾಕೆ ನೀನ್ ಹಂಗೆ ಹೇಳ್ತೀಯ, ಹಂಗೆ ಹೇಳಕ್ ಹೋಗ್ಬೇಡ, ಹಂಗ್ ಮಾತಾಡಕ್ ಹೋಗ್ಬೇಡ ನೀನು, ಹಂಗೆ ಹೇಳ್ಬೇಡ, ಯಾಕೆ ಹೇಳ್ತೀನಿ ನೀನು, ಹಂಗ್ ಮಾಡ. ನಮ್ ಡೈಲಾಗ್ ಅದೇ ಡೈಲಾಗ್ ಅಲ್ವಾ? ಹಾಗೆ ಪೇತ್ರನ ಡೈಲಾಗ್ ಇಲ್ಲಿ ಬರ್ತದೆ. ಇಲ್ಲಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೋಡ್ತಾರೆ, ಏ ಸೈತಾನ ತೊಲಗು ನನ್ನಿಂದ. ಯೇಸು ಪೇತ್ರನ ಹತ್ರ ತಿರುಗಿ ಹೇಳ್ತಾರೆ, ಸೈತಾನನೇ ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ, ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ನಿನಗೆ ತಿಳಿಸಿದ್ದು ನಾನು ಲೋಕೋದ್ಧಾರಕ ಅಂತ ತಿಳಿಸಿದ್ದು ನಾನಲ್ಲ, ನನ್ನ ಪಿತನೇ ಎಂಬುದಾಗಿ ಹೇಳಿದರು. ಎರಡನೇ ಸಾರಿ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಬಂದದ್ದು ಸೈತಾನನಿಂದ, ನೀನ್ ಸೈತಾನ ತೊಲಗಿನಿಂದ ಎಂಬುದಾಗಿ, ಹೋಗು ಎನ್ನಿಂದ ಎಂಬುದಾಗಿ ಯೇಸು ಸ್ವಾಮಿ ಅದೇ ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಳ್ಳೆಯವರಾಗಿರ್ಬೋದು, ಯಾವಾಗ ಸೈತಾನ ಆಗ್ತಾರೆ ಅಂತ ಗೊತ್ತಿಲ್ಲ. ಒಳ್ಳೆಯವರಾಗಿ ನಟಿಸಬಹುದು, ಯಾವಾಗ ಸೈತಾನ ಆಗ್ತೀವಿ ಅಂತ ಗೊತ್ತಿಲ್ಲ. ಎಚ್ಚರ ಎಚ್ಚರ. ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ, ಸಂದೇಶವನ್ನು ಕೇಳಿ, ಕಿವಿಗೊಟ್ಟು ಕೇಳಿ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಕೇಳಲಿಕ್ಕೆ ಕೊಡಿ. ಹಣ ಕೊಟ್ಟು ದೇವರಲ್ಲಿ ಡೀಲ್ ಇಲ್ಲ, ಮನುಷ್ಯರಲ್ಲಿ ಡೀಲ್ ಆಗಬೇಡಿ, ಡೀಲ್ ಆಗಬೇಡಿ. ಡೆಲ್ ಆಗಿ ಹೋಗ್ತೀರಿ, ಡೆಡ್ ಆಗಿ ಹೋಗ್ತೀರಿ. ಮನುಷ್ಯರಲ್ಲಿ ನೀವು ದುಡ್ಡು ಕೊಟ್ಟು ಡೀಲ್ ಆದರೆ ಡೆಡ್ ಆಗ್ತೀರಿ, ಸತ್ತು ಹೋಗ್ತೀರಿ. ದೇವರಿಂದ ದೂರವಾಗಿ ಸತ್ತು ಹೋಗ್ತೀರಿ, ಸ್ವರ್ಗರಾಜ್ಯದಿಂದ ದೂರವಾಗಿ ಸತ್ತು ಹೋಗ್ತೀರಿ. ಎಚ್ಚರ ಹೇಳಿ. ತಡವಾದರೂ ದೇವರು ಒಳಿತನ್ನು ಕೊಡ್ತಾರೆ. ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸ್ವಲ್ಪ ನೋವನ್ನು ಅನುಭವಿಸಬೇಕು, ಮೊಣಕಾಲು ಊರಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಿ. ಧ್ಯಾನಗಳಿಗೆ ಹೋಗ್ಲಿಕ್ಕೆ ಹೇಳಿ, ಪ್ರಾರ್ಥಿಸ್ಲಿಕ್ಕೆ ಹೇಳಿ. ಕಳ್ಳ ಪ್ರವಾದಿಗಳ ಹಿಂದೆ, ಹಣ ಕೇಳುವರ ಹಿಂದೆ ಹೋಗಬೇಡಿ. ಯಾವ ಮಿನಿಸ್ಟ್ರಿಗಳಿಂದ ಹೋಗಿ ದುಡ್ಡನ್ನು ಕೊಡಬೇಡಿ. ದುಡ್ಡು ಕೇಳುವ ಮಿನಿಸ್ಟ್ರಿಗಳನ್ನ ಬಹಿಷ್ಕರಿಸಿ ಅಲ್ಲಿ ಹೋಗ್ಲಿಕ್ಕೆ ಬಿಡಬೇಡಿ. 100 ಜನರಿಗೆ 1000 ಜನರಿಗೆ ಹೇಳಿ. ಧರ್ಮಸಭೆಯಲ್ಲಿ ಇರುವಂತಹ ಶ್ರೇಷ್ಠವಾದಂತಹ ಸಂಸ್ಕಾರಗಳನ್ನು ಮಲಿನ ಮಾಡಿ, ಕಥೋಲಿಕ ಧರ್ಮಸಭೆಯ ಶ್ರೇಷ್ಠತೆಯನ್ನ, ಮುಖ್ಯವಾಗಿ ಪ್ರಭು ಯೇಸುವಿನ ಪರಿಶುದ್ಧವಾದ ಮರಣೆಯ ಶಿಲುಮೆ ಯಾತ್ರೆಯ ಮೂಲಕ ನಮ್ಮನ್ನು ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡು ಪಾಪ ವಿಮೋಚಕರಾಗಿ ಮಾಡಿದಂತಹ ಪ್ರಭು ಯೇಸುವನ್ನು ನಾವು ಅವಮಾನಪಡಿಸುವ ಕಾರ್ಯಕ್ಕೆ ನಾವು ಒಳಗಾಗದಂತೆ ಪ್ರತಿಯೊಬ್ಬರಿಗೂ ಹೇಳಿ. ಮತ್ತೆ ಅಂತಹ ವ್ಯಕ್ತಿಗಳನ್ನು ಬಹಿಷ್ಕರಿಸಿ ಹೇಳಿ. ಕಳ್ಳ ಎಂಬುದಾಗಿ, ದಂಗೆಕೋರ, ಕೊಳ್ಳಗಾರ ಎಂಬುದಾಗಿ ಹೇಳಿ, ಕಪಟ ಪ್ರವಾದಿ ಎಂಬುದಾಗಿ ಹೇಳಿ. ಈ ವಾಕ್ಯವನ್ನು, ಅಂತ ಕೆಲಸ ಮಾಡೋರಿಗೆ ಈ ವಾಕ್ಯವನ್ನು ಕೇಳಿ ಅಂತ ಕೊಡಿ, ಕೇಳಿ ಅಂತ ಕೊಡಿ. ಸ್ವರ್ಗಯಾತ್ರೆ ಧ್ಯಾನವನ್ನು ಕೇಳಲಿಕ್ಕೆ ಕೊಡಿ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಈ ವಾಕ್ಯವನ್ನು ಕೇಳಲಿಕ್ಕೆ ಕೊಡಿ. ನಿಮ್ಮ ಗ್ರೂಪ್ಗಳಲ್ಲಿ ದಯವಿಟ್ಟು ಅಡ್ಮಿನ್ಗಳಲ್ಲಿ ಕೈಗೆ ಮುಗಿದು ನಾನು ಕೇಳ್ಕೊಳ್ತೇನೆ. ಸ್ವರ್ಗೀಯ ಯಾತ್ರೆಯ ಸಂದೇಶಗಳನ್ನ ನಿಮ್ಮ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಸೇರಿಸಿ ಕೇಳಲಿಕ್ಕೆ. ದೇವರ ವಾಕ್ಯನ ಕೇಳಿ. ಇದು ನನ್ನ ವಾಕ್ಯವಲ್ಲ. ನಾವೆಲ್ಲರೂ ಯಾರನ್ನ ಆರಾಧಿಸ್ತಾ ಇದ್ದೇವೋ, ಯಾರನ್ನ ಸ್ತುತಿಸ್ತಾ ಇದ್ದೇವೋ, ಯಾರನ್ನ ಮಹಿಮೆ ಪಡಿಸ್ತಾ ಇದ್ದೇವೋ ಅವರಿಗಾಗಿ, ಅವರ ಹೆಸರಿನಲ್ಲಿ ರಕ್ಷಣೆ ಹೊಂದುವಂತಹ ಶುಭ ಸಂದೇಶ ಕಾರ್ಯವಾಗಿದೆ. ಅವರ ಮಹಿಮೆಗಾಗಿರುವಂತಹ ಸ್ವರ್ಗೀಯ ಯಾತ್ರೆಯ ಧ್ಯಾನವಾಗಿದೆ. ಅದರಿಂದ ದಯವಿಟ್ಟು ನಿಮ್ಮ ಗ್ರೂಪ್ ಅಡ್ಮಿನ್ಗಳಿಗೆ ಹೇಳಿ. ಫೇಸ್ಬುಕ್ ಗಳಲ್ಲಿ ಎಷ್ಟೋ ಗ್ರೂಪ್ಗಳಿದೆ, ಹಾಗೂ ಇಡೀ ವಿಶ್ವದಲ್ಲಿ ಎಷ್ಟೋ ಗ್ರೂಪ್ಗಳು ದೇಶಗಳಲ್ಲಿದೆ. ದಯವಿಟ್ಟು ವಾಟ್ಸಪ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿಯೂ ಶೇರ್ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಮಕ್ಕಳು, ಕುಟುಂಬದವರಿಗೆ ಕೇಳಲಿಕ್ಕೆ. ಪ್ರಿಯರೇ, ಕೇಳುವವನ ಹೃದಯ ಖಂಡಿತವಾಗಿ ಪರಿವರ್ತನೆ ಹೊಂದುತ್ತದೆ. ಯಾಕೆಂದರೆ ಕ್ರಿಯೆ ಮಾಡುವುದು ಬ್ರದರ್ ರೋಸಾರಿಯೋ ಅಲ್ಲ, ಪವಿತ್ರ ಆತ್ಮರು. ಪ್ರಿಯರೇ, ನನ್ನ ಮಾತನ್ನು ಕೇಳುವಾಗ ಸಮಸ್ಯೆಗಳು, ಹೋರಾಟಗಳು, ಎಷ್ಟೋ ಜನರು ನಿಂದಿಸ್ತಾರೆ, ದೂಷಿಸ್ತಾರೆ. ಆದರೆ ಅದಕ್ಕೆ ಅರ್ಥ ಉಂಟು. ಯಾಕೆಂದರೆ ಸೈತಾನ ನಿಂದಿಸಲಿಕ್ಕೆ ಬೇಕೇ ಬೇಕು, ಸೈತಾನ ನಿಂದಿಸಲಿಕ್ಕೆ ಹೋರಾಡಲೇಬೇಕು. ಅವನು ಬರೀ ವಾಕ್ಯವನ್ನ ತಪ್ಪು ಮಾಡುವವರು ಇದನ್ನು ಕೇಳುವಾಗ ಅವರ ಮನಸ್ಸಿನಲ್ಲಿ ವೈರಾಗ್ಯಗಳು, ನೋವುಗಳು, ಹೃದಯ, ಯಾಕೆಂದ್ರೆ ಇಬ್ಬಾಯಿ ಕತ್ತಿ, ಕೀಲು, ಮಚ್ಚೆ, ನರಗಳನ್ನು ನುಸುಳುವಾಗ ಸಹಿಸಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅಡ್ಮಿನ್ಗಳು ಫೇಸ್ಬುಕ್ ಗಳಲ್ಲಿಯೂ ವಾಟ್ಸಪ್ ಗಳಲ್ಲಿಯೂ ಶೇರ್ ಮಾಡಿ. ಕುಟುಂಬದಲ್ಲಿ ಇಯರ್ಫೋನ್ ಹಾಕಿ ಕುತ್ಕೊಂಡು ಕೇಳಿ. ಕಾಲ್ ಭಾಗ, ಅರ್ಧ ಭಾಗ ಕೇಳಿ. ಇಂಟ್ರೋಲ್ಗೆ ಹೋದಾಗಿ ಹೋಗಬೇಡಿ. ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಪ್ರಾರ್ಥಿಸಿ, ದೇವರ ವಾಕ್ಯವನ್ನು ಧ್ಯಾನಿಸಿ, ಆಲಿಸಿ, ಪಾಲಿಸಿ, ಪರರಿಗೆ ಹಂಚಿಕೊಳ್ಳಿ. ಯಾಕೆಂದ್ರೆ ನೀವು ಸಹ ಶುಭ ಸಂದೇಶ ಸಾರುವವರಾಗಿದ್ದೀರಿ. ಶುಭ ಸಂದೇಶವನ್ನು ಸಾರದಿದ್ದರೆ ಅಯ್ಯೋ ಕೇಳು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ, ದೇವರು ಹೇಳಿದ್ದಾರೆ. ಆಗಿರುವಾಗ ಈ ಒಂದೇ ಒಂದು ನಿನ್ನ ತುಟಿ ಬೆರಳಿನಿಂದ ಕಳಿಸುವಂತಹ ಈ ಒಂದು ವಾಟ್ಸಪ್, ಫೇಸ್ಬುಕ್ ನ ಈ ಶೇರಿಂಗ್ ಶುಭ ಸಂದೇಶ ಸಾರುವುದಕ್ಕೆ ಕಾರಣವಾಗಿದೆ. ನಿಮ್ಮಿಂದ ಸಾವಿರಾರು ಲಕ್ಷಾಂತರ ಜನ ರಕ್ಷಣೆ ಹೊಂದಲಿಕ್ಕೆ ದೇವರ ಕರೆ ಇದೆ. ಪ್ರಿಯರೇ, ಪ್ರಾರ್ಥಿಸಿ. ಸ್ವಲ್ಪ ತಡವಾಗಬಹುದು. ನಿಮ್ಮ ಜೀವನದಲ್ಲಿ ಅದ್ಭುತವನ್ನ, ಮಹಿಮೆಯನ್ನು ಕಾಣಲಿಕ್ಕೆ ನಿರಾಶೆ ಆಗಬೇಡಿ. ಪ್ರಾರ್ಥಿಸಿ, 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 ಗುಣಗುಟ್ಟಬೇಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.